Hello my dear students. Once again welcome to Digital Learning, Department of Collegiate Education. I am Mamta, Assistant Professor working in Government First Grade College for Women, Tumkur. In this video, you are going to understand the meaning and features of oligopoly and duopoly, which is in the subject Market Behavior and Cost Analysis. ಓಕೆ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ಏನು ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡಿದ್ದೀರಾ. ಆ ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ಬರೋಂಥ ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅಂತ ಅಂದರೆ ಪರ್ಫೆಕ್ಟ್ ಕಾಂಪಿಟೇಷನ್, ಮೊನೋಪಲಿಸ್ಟಿಕ್ ಕಾಂಪಿಟೇಷನ್, ಆಲಿಗೋಪಲಿ, ಡ್ಯೂಯೋಪಲಿ, ಈ ಥರ ನಾವು ಮಾರ್ಕೆಟ್ ಸ್ಟ್ರಕ್ಚರ್ನ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಏನು ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಅಂದರೆ ಮಾರ್ಕೆಟ್ ಸ್ಟ್ರಕ್ಚರ್ ಇಟ್ ರೆಫರ್ಸ್ ಟು ದ ನಂಬರ್ ಆ್ಯಂಡ್ ಸೈಜ್ ಡಿಸ್ಟ್ರಿಬ್ಯೂಷನ್ ಆಫ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇನ್ ದ ಮಾರ್ಕೆಟ್ ಅಂತ ಹೇಳ್ತೀವಿ. ಎಷ್ಟು ಜನ ಬೈಯರ್ಸ್ ಇದ್ದಾರೆ, ಎಷ್ಟು ಜನ ಸೆಲ್ಲರ್ಸ್ ಇದ್ದಾರೆ, ಯಾವೊಂದು ಪರ್ಟಿಕ್ಯುಲರ್ ಮಾರ್ಕೆಟಲ್ಲಿ ಅಲ್ಲಿ ಯಾವ ಥರದ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತೀವಿ, ಹೋಮೋಜಿನಿಯಸ್ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತೀವ, ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತೀವ, ಆ ಥರ ಪ್ರಾಡಕ್ಟ್ ಡಿಫ್ರೆನ್ಷಿಯೇಷನ್ ಯಾವ ರೀತಿ ಇದೆ, ಫರ್ಮ್ಗೆ ಯಾವ ರೀತಿ ಎಂಟರ್ ಆಗ್ಬೋದು, ಈಸಿಯಾಗಿ ಫರ್ಮ್ಗೆ ಎಂಟರ್ ಆಗ್ಬೋದಾ, ಈಸಿಯಾಗಿ ಫರ್ಮಿಂದ ಎಕ್ಸಿಟ್ ಆಗ್ಬೋದಾ ಅನ್ನೋಂಥ ಎಲ್ಲ ಕಂಡೀಷನ್ಸ್ ಬೇಸಿಸ್ ಮೇಲೆ ನಾವು ಮಾರ್ಕೆಟ್ ಸ್ಟ್ರಕ್ಚರ್ನ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಆ ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ನೀವು ಈಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ಪರ್ಫೆಕ್ಟ್ ಕಾಂಪಿಟೇಷನ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ. ಮೊನೋಪಲಿ ಅಂದರೆ ಏನು, ಮೊನೋಪಲಿನಲ್ಲಿ ಬರೋವಂಥ ಎಕ್ಸಾಂಪಲ್ಸ್ ಎಲ್ಲ ಯಾವುದು ಅಂತ ಗೊತ್ತಾಗಿದೆ. ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ನಾವು ಡೇ ಟು ಡೇ ಮ್ಯಾಕ್ಸಿಮಮ್ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಎಲ್ಲನೂ ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲೇ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಂಗಾಗಿ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ದು ಮೀನಿಂಗ್ ಏನು, ಫೀಚರ್ಸ್ ಏನು ಅಂದ್ಬಿಟ್ಟು ಎಲ್ಲ ನಿಮಗೆ ಈಗ ಅರ್ಥ ಆಗಿದೆ. ಈಗ ನಾವು ಆಲಿಗೋಪಲಿ ಅಂತ ಅಂದರೆ ಏನು ಮತ್ತು ಡ್ಯೂಯೋಪಲಿ ಅಂದರೆ ಏನು ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಈಗ ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ನಾನು ಏನು ಹೇಳಿದ್ದೆ, ದೇರ್ ಆರ್ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್ ಆ್ಯಂಡ್ ಬೈಯರ್ಸ್ ಇನ್ ದ ಮಾರ್ಕೆಟ್ ಅಂತ ಹೇಳಿದ್ದೆ ಅಲ್ವಾ. ಅದೇ ಥರನೇ ಇಲ್ಲಿ ಆಲಿಗೋಪಲಿನಲ್ಲಿ ಏನಾಗುತ್ತೆ ಅಂದರೆ ದೇರ್ ಆರ್ ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಬಟ್ ದ ನಂಬರ್ ಆಫ್ ಸೆಲ್ಲರ್ಸ್ ಆರ್ ಫ್ಯೂ ಅಂತ ಹೇಳ್ಬೋದು. ಹಂಗಾಗಿ ಇಲ್ಲಿ ನೋಡೋಣ ಬನ್ನಿ, ಆಲಿಗೋಪಲಿ ಅಂದರೆ ಏನು ಅಂತ. ದ ಟರ್ಮ್ ಆಲಿಗೋಪಲಿ ಈಸ್ ಡಿರೈವ್ಡ್ ಫ್ರಮ್ 2 Greek words. ಆಲಿಗೋ ಮೀನ್ಸ್ ಫ್ಯೂ, ಪಾಲಿ ಮೀನ್ಸ್ ಟು ಸೆಲ್ ಅಂತ. ಇಲ್ಲಿ ಹೆಸರಲ್ಲೇ ಗೊತ್ತಾಗುತ್ತೆ ಆಲಿಗೋ ಅಂದರೆ ಏನರ್ಥ, ಫ್ಯೂ ಅಂತ, ಪಾಲಿ ಅಂದರೆ ಸೆಲ್ ಅಂತ. ಅಂಡರ್ ಆಲಿಗೋಪಲಿ we come across a few producers specializing in the production of identical goods or differentiated goods competing with one another ಅಂತ ಹೇಳ್ತಾರೆ. ಏನಂಗಂದರೆ ನಾನು ಅವಾಗಲೇ ಹೇಳಿದೆ ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ನಾವೇನು ಹೇಳ್ತೀವಿ ಅಂತ ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಸೈಜ್ ಆಫ್ ಬೈಯರ್ಸ್ ಆ್ಯಂಡ್ ಸೈಜ್ ಆಫ್ ಸೆಲ್ಲರ್ಸ್. ಇಲ್ಲಿ ಏನು ಹೇಳ್ತೀವಿ, ನಂಬರ್ ಆಫ್ ಸೆಲ್ಲರ್ಸ್ ಆರ್ ವೆರಿ ಫ್ಯೂ ಅಂತ ಹೇಳ್ತೀವಿ. ಬೈಯರ್ಸ್ ಆರ್ ಮೋರ್ ಬಟ್ ಸೆಲ್ಲರ್ಸ್ ಆರ್ ವೆರಿ ಫ್ಯೂ ಇನ್ ದ ಆಲಿಗೋಪಲಿ ಮಾರ್ಕೆಟ್. ಓಕೆ, ಹಂಗಾಗಿ ಇವಾಗ ಒಂದು ಪಾಯಿಂಟ್ ಕ್ಲಿಯರ್ ಆಯಿತು. ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ಆಲಿಗೋಪಲಿ, ದೇರ್ ಆರ್ ಫ್ಯೂ ನಂಬರ್ ಆಫ್ ಸೆಲ್ಲರ್ಸ್ ಇನ್ ದ ಮಾರ್ಕೆಟ್ ಅಂತ ಗೊತ್ತಾಯಿತು. ಈಗ ನಾನು ಇನ್ನೊಂದು ಕಂಡೀಷನ್ ಹೇಳಿದ್ದೆ ಮಾರ್ಕೆಟ್ ಸ್ಟ್ರಕ್ಚರಲ್ಲಿ, ಅಲ್ಲಿ ಸೇಲ್ ಆಗೋಂಥದ್ದು ಹೋಮೋಜಿನಿಯಸ್ ಪ್ರಾಡಕ್ಟಾ ಅಥವಾ ಡಿಫ್ರೆನ್ಷಿಯೇಟೆಡ್ ಗೂಡ್ಸಾ ಅನ್ನೋದು ನೆಕ್ಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು. ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ನಾವೇನು ಹೇಳ್ತೀವಿ, ಪ್ರಾಡಕ್ಟ್ ಡಿಫ್ರೆನ್ಷಿಯೇಷನ್ ಇಸ್ ದ ಮೇನ್ ಫೀಚರ್ ಆಫ್ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ಅಂತ ಹೇಳ್ತೀವಿ. ಅಂದರೆ ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ಸೇಮ್ ಐಡೆಂಟಿಕಲ್ ಗೂಡ್ಸು ಸೇಲ್ ಆಗಲ್ಲ, ಏನಾದರೂ ಸ್ವಲ್ಪ ಪ್ರಾಡಕ್ಟ್ ಡಿಫ್ರೆನ್ಸ್ ಇರಲೇಬೇಕು. ಡಿಫ್ರೆನ್ಸ್ ಇರುವಂಥ ಪ್ರಾಡಕ್ಟ್ನೇ ಕಾಂಪಿಟೇಟರ್ಸು ಪ್ರೊಡ್ಯೂಸ್ ಮಾಡ್ತಾರೆ. ಹಂಗಾಗಿ ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ಮೇನ್ ಫೀಚರು ಪ್ರಾಡಕ್ಟ್ ಡಿಫ್ರೆನ್ಷಿಯೇಷನ್ ಅಂತ ಹೇಳ್ಬೋದು. ಆದರೆ ಆಲಿಗೋಪಲಿನಲ್ಲಿ ಪ್ರಾಡಕ್ಟು ಐಡೆಂಟಿಕಲ್ ಆದರೂ ಆಗಿರ್ಬೋದು ಅಥವಾ ಡಿಫ್ರೆನ್ಷಿಯೇಟೆಡ್ ಆದರೂ ಆಗಿರ್ಬೋದು. ಹಂಗಾಗಿ ಈ ಐಡೆಂಟಿಕಲ್ ಗೂಡ್ಸ್ನ ಪ್ರೊಡ್ಯೂಸ್ ಮಾಡೋವಂಥ 2 ಫರ್ಮ್ ಮಧ್ಯದಲ್ಲಿ ಕಾಂಪಿಟೇಷನ್ ಇರ್ಬೋದು, ಅಥವಾ ಪ್ರಾಡಕ್ಟ್ ಒಬ್ಬ ಪರ್ಸನು ಮತ್ತು ಇನ್ನೊಂದು ಫರ್ಮು ಮತ್ತೊಂದು ಫರ್ಮು ಕೊಡೋಂಥ ಪ್ರಾಡಕ್ಟ್ಸು ಡಿಫ್ರೆನ್ಷಿಯೇಟೆಡ್ ಆದರೂ ಆಗಿರ್ಬೋದು ಅಥವಾ ಐಡೆಂಟಿಕಲ್ ಆದರೂ ಆಗಿರ್ಬೋದು. ಓಕೆ, therefore oligopoly means there are few number of sellers and these sellers selling whether it may be identical goods or it may be differentiated goods and there is competition between these firms or competitors. ಓಕೆ, ಈಗ ನಾನು ಹೇಳಿದೆ ಅಲ್ಲಿ ಡಿಫ್ರೆನ್ಷಿಯೇಟೆಡ್ ಗೂಡ್ಸ್ ಆದರೂ ಸೆಲ್ ಮಾಡ್ಬೋದು ಮತ್ತು ಹೋಮೋಜೀನಿಯಸ್ ಗೂಡ್ಸ್ ಆದರೂ ಸೆಲ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನೀವೇ ಯೋಚನೆ ಮಾಡ್ಬೋದು. ಯಾವುದಾದ್ರೂ ಒಂದು ಪ್ರಾಡಕ್ಟ್ ಇದೆ ಅಂದರೆ ಆ ಪ್ರಾಡಕ್ಟನ್ನ ಎಷ್ಟು ಕಂಪನೀಸ್ ಇದೆ, ಎಷ್ಟು ಜನ ಸೆಲ್ಲರ್ಸ್ ಸೆಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಮ್ಯಾಕ್ಸಿಮಮ್ ಅಂದರೆ 20, 30, 40 ಕಂಪನೀಸ್ ಇದೆ, 40 ಫರ್ಮ್ಸ್ ಇದೆ ಅಂತ ಅಂದರೆ ಆ ಒಂದು ಪ್ರಾಡಕ್ಟು ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ಗೆ ಬರುತ್ತೆ ಅಂತ ಹೇಳ್ಬೋದು. ಅಥವಾ ಪ್ರಾಡಕ್ಟ್ ಹೋಮೋಜೀನಿಯಸ್ ಆಗಿದೆ, ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಅಂದರೆ ಅದು ಪರ್ಫೆಕ್ಟ್ ಕಾಂಪಿಟೇಷನ್ಗೆ ಬರುತ್ತೆ ಅಂತ ಹೇಳ್ಬೋದು. ಅದೇ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಡಿಫ್ರೆನ್ಷಿಯೇಟೆಡ್ ಗೂಡ್ಸ್ನಲ್ಲಿ ಆಲಿಗೋಪಲಿನಲ್ಲಿ ಬರೋಂಥ ಎಕ್ಸಾಂಪಲ್ಸ್ ಯಾವುದು ಅಂತ
ಇಲ್ಲಿ ಹೇಳಿದ್ದೀನಿ. ಡಿಫ್ರೆಂಟ್ ಮಾಡೆಲ್ಸ್ ಆಫ್ ಕಾರ್ಸ್, ನೀವು ಕಾರ್ಸ್ ಎಲ್ಲ ನೋಡಿರ್ಬೋದು. ಕಾರ್ಸು ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ 50, 70, 100 ಕಂಪನೀಸ್ ಎಲ್ಲ ಇರಲ್ಲ, ಲಿಮಿಟೆಡ್ ಅಂದರೆ 120-25 ಕಂಪನೀಸ್ ಎಲ್ಲ ಇರ್ಬೋದು. ಅದಕ್ಕೋಸ್ಕರ ಈ ಡಿಫ್ರೆಂಟ್ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡೋವಂಥ ಕಂಪನೀಸು ಅಥವಾ ಕಾರ್ ಮ್ಯಾನುಫ್ಯಾಕ್ಚರಿಂಗು ಆಲಿಗೋಪಲಿ ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ಬರುತ್ತೆ. ಮತ್ತು ಇಲ್ಲೂ ಅಷ್ಟೇ ಕಾರ್ಸು ಅಷ್ಟೇ, ಒಂದು ಕಾರ್ಗೂ ಇನ್ನೊಂದು ಕಾರೂ ಎರಡೂ ಸಿಮಿಲರ್ ಆಗಿ ಸೇಮ್ ಇರಲ್ಲ, ಏನಾದರೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಇನೋವೋ ಆಗಲಿ, XUV ಆಗಲಿ, ಅಥವಾ ಆಡಿ, ಬೆನ್ಸ್, ಈ ಥರದ್ದು ಎಲ್ಲ ಕಾರಲ್ಲೂ ಒಂದು ಬ್ರ್ಯಾಂಡ್ ಇಮೇಜ್ ಇರ್ಬೋದು, ಅಥವಾ ಕಂಫರ್ಟ್ ಆಗಿರ್ಬೋದು, ಅಥವಾ ಅದ್ರ ಫೀಚರ್ಸಲ್ಲಿ ಆಗಿರ್ಬೋದು, ಡಿಫ್ರೆನ್ಷಿಯೇಷನ್ ಇದ್ದೇ ಇರುತ್ತೆ. ಹಂಗಾಗಿ ಈ ರೆಫ್ರಿಜರೇಟರ್ಸ್ ಅಥವಾ ಟೆಲಿವಿಷನ್ ಸೆಟ್ಸ್ ಅಥವಾ ಈ ಥರ ಕಾರ್ಸ್ ಇದೆಲ್ಲನೂ ಏನಾಗಿರುತ್ತೆ, ಒಂದು ಪ್ರಾಡಕ್ಟ್ಗೂ ಇನ್ನೊಂದು ಪ್ರಾಡಕ್ಟ್ಗೂ ಡಿಫ್ರೆನ್ಷಿಯೇಷನ್ ಇದ್ದೇ ಇರುತ್ತೆ. ಆದರೆ ಈ ಎಲ್ಲ ಪ್ರಾಡಕ್ಟ್ಸು ಯಾವ ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ಬರುತ್ತೆ, ಆಲಿಗೋಪಲಿ ಮಾರ್ಕೆಟ್ ಸ್ಟ್ರಕ್ಚರಲ್ಲೇ ಬರುತ್ತೆ. ಈಗ ಆಲಿಗೋಪಲಿನಲ್ಲಿ ಪ್ರಾಡಕ್ಟು ಡಿಫ್ರೆನ್ಷಿಯೇಟೆಡ್ ಗೂಡ್ಸ್ ಇರೋವಂಥದ್ದಕ್ಕೆ ಎಕ್ಸಾಂಪಲ್ ನೀವು ತಿಳ್ಕೊಂಡ್ರಿ. ಈಗ ಅದೇ ಥರ ಆಲಿಗೋಪಲಿ ಮಾರ್ಕೆಟ್ ಸ್ಟ್ರಕ್ಚರ್ಲಿ ಹೋಮೋಜೀನಿಯಸ್ ಗೂಡ್ಸ್ ಅಂದರೆ ಸೇಮ್ ಇರುತ್ತೆ, ಅಂದರೆ ಒಂದು ಪ್ರಾಡಕ್ಟ್ನು ಇನ್ನೊಂದು ಪ್ರಾಡಕ್ಟ್ನು ನೋಡಿದ್ರೆ ಅಲ್ಲಿ ಯಾವುದೇ ರೀತಿಯಾದ ಡಿಫ್ರೆನ್ಸು ನಮಗೆ ಗೊತ್ತಾಗಲ್ಲ. ಅಂಥ ಗೂಡ್ಸ್ಗೆ ಏನು ಹೇಳ್ತೀವಿ, ಹೋಮೋಜೀನಿಯಸ್ ಗೂಡ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದು, ಕುಕ್ಕಿಂಗ್ ಗ್ಯಾಸಸ್ ಅಂತ. ಇವಾಗ ಗ್ಯಾಸಸ್ ಅಂತ ಅಂದರೆ ಕುಕ್ಕಿಂಗ್ ಗ್ಯಾಸಲ್ಲಿ ನಿಮಗೆ ಗೊತ್ತು ಯಾವುದು, ನಿಮ್ಮ ಮನೆಗಳಲ್ಲೂ ಗ್ಯಾಸ್ ಸಿಲಿಂಡರ್ ಯಾವ ಕಂಪನಿದಿರುತ್ತೆ, ಇಂಡೇನ್ ಇರ್ಬೋದು, HP ಇರ್ಬೋದು, ಅಥವಾ ಭಾರತ್ ಇರ್ಬೋದು. ನೋಡಿ, ಲಿಮಿಟೆಡ್ ಕಂಪನೀಸ್ ಇದ್ದಾವೆ ಅಲ್ವಾ. ಈ ಥರದ್ದು ಅಲ್ಲಿ ಎಲ್ಲದೂ LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸೇ ಇರುತ್ತೆ. ಆ ಪ್ರಾಡಕ್ಟಲ್ಲಿ ಯಾವುದೇ ರೀತಿಯಾದ ಚೇಂಜಸ್ಸು ಇರಲ್ಲ. ಎಲ್ಲದರಲ್ಲೂ ನಾವು ಕುಕ್ಕೆ ಮಾಡ್ತೀವಿ, ಅಡುಗೆನೇ ಮಾಡ್ತೀವಿ, ಅದರಲ್ಲಿ ಯಾವುದೇ ಡಿಫ್ರೆನ್ಸ್ ಇರಲ್ಲ. ಆದರೆ ಕಂಪನಿ ಮಾತ್ರ ಚೇಂಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸಿಮೆಂಟು ಅಷ್ಟೇ, ಸಿಮೆಂಟಲ್ಲೂ ಅಷ್ಟೇ ACC, ಅಲ್ಟ್ರಾಟೆಕ್, ಚೆಟ್ಟಿನಾಡ್, ಈ ಥರ ಎಷ್ಟೊಂದು ಕಂಪನೀಸ್ ಇದೆ. ಆ ಸಿಮೆಂಟ್ ನೋಡಿದ ತಕ್ಷಣವೇ ಇದು ಪ್ಯಾಕೆಟ್ನ ಓಪನ್ ಮಾಡಿ ನೋಡಿದ ತಕ್ಷಣ ನಮ್ಗೆ ಯಾವ ಕಂಪನಿ ಸಿಮೆಂಟ್ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಅದಕ್ಕೆ ನಾವು ಏನು ಹೇಳ್ತೀವಿ, ಹೋಮೋಜೀನಿಯಸ್ ಗೂಡ್ಸ್ಗೆ ಸಿಮೆಂಟ್ನು ಒಂದು ಎಕ್ಸಾಂಪಲ್. ಅಂದರೆ ನಾವು ಪ್ರಾಡಕ್ಟ್ನ ನೋಡಿದ ತಕ್ಷಣಕ್ಕೆ ಗೊತ್ತಾಗಲ್ಲ ಇದು ಯಾವ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು. ಆದರೆ ಕಾರ್ನ ನೋಡಿದ ತಕ್ಷಣ ನಮಗೆ ಇದು ಯಾವ ಕಂಪನಿ ಕಾರ್ ಅಂತ ಅಂದ್ಬಿಟ್ಟು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಸಿಮೆಂಟ್ ಯಾವುದಕ್ಕೆ ಬರುತ್ತೆ, ಹೋಮೋಜೀನಿಯಸ್ ಗೂಡ್ಸಲ್ಲಿ ಬರುತ್ತೆ. ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಆಗಿರ್ಬೋದು, ಇದು ಅಷ್ಟೇ ಲಿಮಿಟೆಡ್ ಕಂಪನೀಸ್ ಇದೆ. ಹಾಗಾಗಿ ಜೊತೆಗೆ ಈ ಸ್ಟೀಲು ಹೋಮೋಜೀನಿಯಸ್ ಗೂಡ್ಸ್ ಆಗಿದೆ. ಇದು ಆಲಿಗೋಪಲಿ ಮಾರ್ಕೆಟ್ ಸ್ಟ್ರಕ್ಚರಲ್ಲೇ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಏರ್ಲೈನ್ಸೂ ಅಷ್ಟೇ, ಜೆಟ್, ಗೋ ಏರ್, ಕತಾರ್, ಎಮಿರೇಟ್ಸ್, ಲುಫ್ತಾನ್ಸಾ, ವಿಸ್ತಾರ, ಇಂಡಿಗೋ, ಈ ಥರ ಎಲ್ಲ ಏರ್ಲೈನ್ಸ್ ಇದೆ. ಎಲ್ಲ ಏರ್ಲೈನ್ಸ್ನಲ್ಲೂ ಸ್ವಲ್ಪ ಕಂಫರ್ಟ್ ಆಗಿರ್ಬೋದು, ಅಥವಾ ಅವ್ರು ಕೊಡೋಂಥ ಸರ್ವೀಸಸ್ಸಲ್ಲಿ ಆಗಿರ್ಬೋದು, ಅದರಲ್ಲಿ ವೇರಿಯೇಷನ್ಸ್ ಇರುತ್ತೆ. ಹೊರತು ಎಲ್ಲದರಲ್ಲೂ ನಾವು ಟ್ರಾವೆಲ್ ಮಾಡೋದು ಸಿಮಿಲರೇ ಇರುತ್ತೆ, ಎಲ್ಲ ಫ್ಲೈಟ್ಸು ಸಿಮಿಲರ್ ಆಗೇ ಇರುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಯಾವುದಕ್ಕೆ ಹೇಳ್ತೀವಿ, ಹೋಮೋಜೀನಿಯಸ್ ಗೂಡ್ಸ್ಗೆ ಹೇಳ್ತೀವಿ. ನೆಕ್ಸ್ಟ್ ಡ್ರೈ ಬ್ಯಾಟರೀಸ್, ಪೆಟ್ರೋಲಿಯಮ್ಮು ಅಷ್ಟೇ. ನೀವು ಇವಾಗ ಪೆಟ್ರೋಲಿಯಂ ಅಂತ ಅಂದರೆ HP, ಇಂಡಿಗೋ, ಇವಾಗ ನಾವು ಪೆಟ್ರೋಲ್ ಎಲ್ಲ ಹಾಕ್ಸ್ಕೊತೀವಲ್ಲ, ಎಲ್ಲಿ ಪೆಟ್ರೋಲ್ ಹಾಕ್ಸ್ಕೊತೀವಿ ಅಲ್ಲೂ ಅಷ್ಟೇ ಕಂಪನೀಸ್ನಲ್ಲಿ HP ಇರುತ್ತೆ, ಹಿಂದೂಸ್ತಾನ್ ಪೆಟ್ರೋಲಿಯಂ ಅಂತ ಇರ್ಬೋದು, ಅಥವಾ ರಿಲಯನ್ಸ್ ಪೆಟ್ರೋಲಿಯಂ ಇರುತ್ತೆ, ಶೆಲ್ ಆಗಿರ್ಬೋದು, ಅಥವಾ ಇಂಡಿಯನ್, ಈ ಥರ ಪೆಟ್ರೋಲಿಯಮ್ದಿರುತ್ತೆ. ಆದರೆ ಆ ಪೆಟ್ರೋಲ್ ಡೀಸೆಲ್ನ ನೋಡಿದ ತಕ್ಷಣಕ್ಕೇ ನಮಗೆ ಗೊತ್ತಾಗಲ್ಲ ಇದು ಯಾವ ಕಂಪನಿದು ಪೆಟ್ರೋಲ್ ಅಂತ. ಅಂದರೆ ಗೂಡ್ಸಲ್ಲಿ ಹೋಮೋಜೀನಿಯಸ್ ಸಿಮಿಲರ್ ಆಗಿರುತ್ತೆ. ಹಂಗಾಗಿ ಇಲ್ಲೂ ಅಷ್ಟೇ ಈ ಥರ ಪೆಟ್ರೋಲಿಯಂನ ಸೇಲ್ ಮಾಡೋವಂಥ ಕಂಪನಿ ತುಂಬ ಲಾರ್ಜ್ ಕಂಪನೀಸ್ ಇಲ್ಲ, ಲಿಮಿಟೆಡ್ ಕಂಪನೀಸೇ ಇರೋದು. ಅಂದರೆ ಆ ಒಂದು ಬಿಸ್ನೆಸ್ನ ನಾವು ಎಲ್ಲರೂ ಈಸಿಯಾಗಿ ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಏನಂತೀವಿ, ಫ್ರೀ ಎಂಟ್ರಿ ಚಾನ್ಸಸ್ಸು ಕಡಿಮೆ ಇರುತ್ತೆ, ಫ್ರೀ ಎಂಟ್ರಿ ಇರಲ್ಲ ಅಂತ. ಫ್ರೀ ಎಂಟ್ರಿ ಅಂತಂದ್ರೆ ಏನು, ಯಾವುದೇ ಗೌರ್ಮೆಂಟ್ದು ತುಂಬ ರೆಸ್ಟ್ರಿಕ್ಷನ್ಸ್ ಇಲ್ದಲೇ ಇದ್ದರೆ ಅಂಥದಕ್ಕೆ ಫ್ರೀ ಎಂಟ್ರಿ ಅಂತ ಹೇಳ್ತೀವಿ. ಆದರೆ ಆಲಿಗೋಪಲಿನಲ್ಲಿ ಅಷ್ಟು ಈಸಿಯಾಗಿ ಪ್ರತಿಯೊಬ್ಬರು ಎಲ್ಲರೂ ಎಂಟರ್ ಆಗೋದಕ್ಕೆ ಕಷ್ಟ ಇರುತ್ತೆ ಅಂತ ಹೇಳ್ಬೋದು. ಅದೇ ಥರ ಕೇಬಲ್ TV ಸರ್ವೀಸಸ್ ಎಕ್ಸೆಟ್ರಾ, ಇದೆಲ್ಲನೂ ಅಷ್ಟೇ ಲಿಮಿಟೆಡ್ ಕಂಪನೀಸ್ ಇದ್ದಾವೆ. ಗೂಡ್ಸ್ ಆಲಿಗೋಪಲಿನಲ್ಲಿ ಫ್ಯೂ ಸೆಲ್ಲರ್ಸ್ ಇರ್ತಾರೆ. ಅಲ್ಲಿ ಸೆಲ್ ಮಾಡೋಂಥ ಪ್ರಾಡಕ್ಟು ಹೋಮೋಜೀನಿಯಸ್ ಆದರೂ ಆಗಿರ್ಬೋದು, ಡಿಫ್ರೆನ್ಷಿಯೇಟೆಡ್ ಆದರೂ ಆಗಿರ್ಬೋದು. ಆ ಡಿಫ್ರೆನ್ಷಿಯೇಟೆಡ್ಗೆ ಒಂದಷ್ಟು ಎಕ್ಸಾಂಪಲ್ಸ್ ಹೇಳಿದ್ದೀನಿ, ಹೋಮೋಜೀನಿಯಸ್ಗೆ ಒಂದಷ್ಟು ಎಕ್ಸಾಂಪಲ್ಸ್ ಹೇಳಿದ್ದೀನಿ. ಹಂಗಾಗಿ ಆಲಿಗೋಪಲಿ ಅಂದರೆ ಏನು, ಹಿಯರ್ ದೇರ್ ಆರ್ ಫ್ಯೂ ಸೆಲ್ಲರ್ಸ್ ಸೆಲ್ಲಿಂಗ್ ಹೋಮೋಜೀನಿಯಸ್ ಆರ್ ಡಿಫ್ರೆನ್ಷಿಯೇಟೆಡ್ ಗೂಡ್ಸ್ ಆ್ಯಂಡ್ ದೇರ್ ಮೇ ಬಿ ಕಾಂಪಿಟೇಷನ್ ಬಿಟ್ವೀನ್ ದೀಸ್ ಫರ್ಮ್ಸ್. ಓಕೆ, ದಿಸ್ ಈಸ್ ದ ಮೀನಿಂಗ್ ಆಫ್ ಆಲಿಗೋಪಲಿ. ನೆಕ್ಸ್ಟ್, ಈಗ ಆಲಿಗೋಪಲಿ ಅಂದರೆ ಏನು ಅಂದ್ಬಿಟ್ಟು ನೀವು ಅರ್ಥ ಮಾಡ್ಕೊಂಡ್ರಿ. ಈಗ ಆಲಿಗೋಪಲಿಂದು ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಇದ್ರದ್ದು ಫೀಚರ್ಸ್ ಏನೇನು ಅಂದ್ಬಿಟ್ಟು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಈಸ್ ಇಂಟರ್ ಡಿಪೆಂಡೆನ್ಸ್.
Since the number of firms are very few, any change in price, output, product, etc. by one firm will have direct effect on the policy of the other firm. Since therefore economic calculations must be made always with reference to the reaction of the rival firms, as they have high degree of cross elasticity of demand for the products ಅಂತ ಹೇಳ್ತಾರೆ. ಏನಂದರೆ ಇಂಟರ್ ಡಿಪೆಂಡೆನ್ಸ್ ಅಂತ ಅಂದರೆ ಇಲ್ಲಿ ಇರೋದೇ ಲಿಮಿಟೆಡ್ ಫರ್ಮ್ಸು, ಇರೋದೇ ಬೆರಳೆಣಿಕೆಯಷ್ಟು ಫರ್ಮ್ಸ್ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಫರ್ಮ್, ಫಾರ್ ಎಕ್ಸಾಂಪಲ್ ABCDE ಈ ಥರ 5 ಫರ್ಮ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಇವಾಗ ಎ ಅನ್ನೋಂಥ ಫರ್ಮ್ ಏನಾದರೂ ಪ್ರೈಸ್ನ ಚೇಂಜ್ ಮಾಡಿದ್ರೆ BCDE ಈ 4 ಫರ್ಮ್ಸು ಏನು ಮಾಡ್ತಾರೆ, ಅವರು ಪ್ರೈಸ್ನ ಏನು ಮಾಡ್ತಾರೆ, ಕಡಿಮೆ ಮಾಡಲೇಬೇಕಾಗತ್ತೆ, ಮಾಡ್ತಾರೆ. ಯಾಕೆ ಅಂತ ಅಂದರೆ ಎ ಅನ್ನೋಂಥ, ಫಾರ್ ಎಕ್ಸಾಂಪಲ್ ಎ ಅನ್ನೋ ಒಂದು ಸಿಮೆಂಟ್ ಕಂಪನಿ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಎ ಅನ್ನೋಂಥ ಸಿಮೆಂಟ್ ಕಂಪನಿ ಏನಾರ ಪ್ರೈಸ್ನ ಕಡಿಮೆ ಮಾಡಿದ ತಕ್ಷಣ ಕಸ್ಟಮರ್ಸ್ ಎಲ್ಲ ಏನು ಮಾಡ್ತಾರೆ, ಎ ಅನ್ನೋ ಸಿಮೆಂಟನ್ನೇ ಎ ಕಂಪನಿ ಸಿಮೆಂಟನ್ನೇ ಪರ್ಚೇಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಈ 4 ಕಂಪನಿಗೆ ಏನಾಗ್ಬೋದು, ಡಿಮ್ಯಾಂಡು ಕಡಿಮೆ ಆಗ್ಬೋದು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಫರ್ಮ್ ಏನಾರು ಪ್ರೈಸ್ ಕಡಿಮೆ ಮಾಡಿದ್ರೆ ಇವ್ರದ್ದೇನಾದ್ರು ಬ್ರ್ಯಾಂಡ್ ಇಮೇಜ್ ಏನಾದ್ರು ಇಲ್ಲ ಅಂತ ಅಂದರೆ ಅವರು ಆಟೋಮೆಟಿಕ್ಕಾಗಿ ಕಡಿಮೆ ಮಾಡಲೇಬೇಕಾಗತ್ತೆ ಈ ಆಲಿಗೋಪಲಿನಲ್ಲಿ. ಹಂಗಾಗಿ ಯಾವುದೇ ಒಂದು ಫರ್ಮು ಆಲಿಗೋಪಲಿನಲ್ಲಿ ಪ್ರೈಸ್ ಆಗಲಿ, ಔಟ್ಪುಟ್ ಆಗಲಿ ಅಥವಾ ಪ್ರಾಡಕ್ಟ್ನಾಗಲಿ ಏನೇ ಚೇಂಜಸ್ ಮಾಡಿದ್ರು ಅದು ಬೇರೆ ಒಂದು ಫರ್ಮ್ ಮೇಲೂ ಇಂಡೈರೆಕ್ಟಾಗಿ ಎಫೆಕ್ಟ್ ಆಗೇ ಆಗುತ್ತೆ. ಹಂಗಾಗಿ ನಾವು ಏನೇ ಕ್ಯಾಲ್ಕುಲೇಷನ್ಸ್ನ ಮಾಡಬೇಕಾದ್ರೂ, ನಾವು ಏನೇ ಡಿಸಿಷನ್ಸ್ನ ತೊಗೊಳ್ಬೇಕಾದ್ರೂ, ಏನೇ ಪ್ಲ್ಯಾನ್ ಮಾಡಬೇಕಾದ್ರೂ ನಾವು ಕಡಿಮೆ ಮಾಡಿದ್ರೆ ಪ್ರೈಸ್ನ ನಮ್ಮ ಕಾಂಪಿಟೇಟರ್ಸು ಕಡಿಮೆ ಮಾಡ್ತಾರೆ. ಆವಾಗ ನಮ್ಗೆ ಯಾವುದೇ ರೀತಿಯಾದ ಲಾಭನೂ ಆಗಲ್ಲ ಅನ್ನೋಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವರು ಡಿಸಿಷನ್ಸ್ನ ತೊಗೊಳ್ಬೇಕಾಗತ್ತೆ. ಪ್ರೈಸ್ ಬಗ್ಗೆ ಆಗಿರ್ಬೋದು, ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಪ್ರಾಡಕ್ಟ್ ಫೀಚರ್ಸ್ ಬಗ್ಗೆ ಆದರೂ ಆಗಿರ್ಬೋದು. ಆ್ಯಂಡ್ ಹಿಯರ್ ದ ಪ್ರಾಡಕ್ಟ್ ದೇ ಆರ್ ಹ್ಯಾವಿಂಗ್ ದ ಹೈ ಡಿಗ್ರಿ ಆಫ್ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್ ಅಂತಾರೆ. ಏನು ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಏನು ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ದ ಕ್ವಾಂಟಿಟಿ ಡಿಮ್ಯಾಂಡೆಡ್ ವಿತ್ ದ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ದ ಪ್ರೈಸ್ ಆಫ್ ದ ಅನದರ್ ಗೂಡ್ಸ್ ಅಂತ ಹೇಳ್ತೀವಿ. ಬೇರೆ ಯಾವುದೋ ಒಂದು ಫರ್ಮ್ದು ಗೂಡ್ಸ್ ಪ್ರೈಸು ಚೇಂಜ್ ಆದರೆ ಅದು ಇನ್ನೊಂದು ಫರ್ಮ್ ಡಿಮ್ಯಾಂಡ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳೋದಕ್ಕೆ ಕ್ರಾಸ್ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಇವಾಗ ಹೇಳಿದ್ನಲ್ಲ ಅದೇ ಥರ, ಇವಾಗ B ಅನ್ನೋರ್ದು ಪ್ರೈಸು ಏನೂ ಚೇಂಜ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಎ ಅನ್ನೋ ಒಂದು ಫರ್ಮ್ ಏನು ಮಾಡಿರ್ತಾರೆ, 100 ರೂಪೀಸ್ ಒಂದು ಪ್ರಾಡಕ್ಟ್ಗೆ ಪ್ರೈಸ್ನ ಫಿಕ್ಸ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳೋಣ. B ಅನ್ನೋ ಕಂಪನಿನೂ ಎಷ್ಟು ಪ್ರೈಸ್ನ ಫಿಕ್ಸ್ ಮಾಡಿರ್ತಾರೆ, 100 ರೂಪೀಸೇ ಫಿಕ್ಸ್ ಮಾಡಿರ್ತಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಈಗ ಎ ಅನ್ನೋ ಫರ್ಮು ಹೋಮೋಜೀನಿಯಸ್ ಗೂಡ್ಸ್ ಆಗಿದೆ. ಎ ಅನ್ನೋ ಫರ್ಮ್ ಏನು ಮಾಡಿದೆ, 100 ರೂಪೀಸಿಂದ ಪ್ರೈಸ್ನ 90 ರೂಪೀಸ್ಗೆ ರೆಡ್ಯೂಸ್ ಮಾಡಿದೆ. ಅವಾಗೇನಾಯಿತು, B ಅನ್ನೋ ಫರ್ಮು ಯಾವುದೇ ಪ್ರೈಸ್ನ ಚೇಂಜ್ ಮಾಡಲಿಲ್ಲ ಅಂದರೂ ಡಿಮ್ಯಾಂಡ್ ಆಟೋಮೆಟಿಕಲಿ ಕಡಿಮೆ ಆಯಿತು. ಯಾಕೆ ಡಿಮ್ಯಾಂಡ್ ಕಡಿಮೆ ಆಯಿತು? ಬಿಕಾಸ್ ಆಫ್ ದ ಚೇಂಜ್ ಇನ್ ದ ಪ್ರೈಸ್ ಆಫ್ ದ ಅನದರ್ ರೈವಲ್ ಗೂಡ್ಸ್. ಅದಕ್ಕೋಸ್ಕರ ಇದಕ್ಕೆ ಏನು ಹೇಳ್ತಾರೆ, ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಇಲ್ಲಿ ಆಲಿಗೋಪಲಿನಲ್ಲಿ ಇರೋದೇ ಫ್ಯೂ ಫರ್ಮ್ಸ್ ಆಗಿರೋದ್ರಿಂದ ಒಂದು ಫರ್ಮ್ ಏನಾದರೂ ಪ್ರೈಸಸ್ನ ಅಥವಾ ಪ್ರಾಡಕ್ಟ್ನ ಏನಾದರೂ ಚೇಂಜ್ ಮಾಡಿದ್ರೆ ಇನ್ನೊಂದು ಫರ್ಮು ಅದಕ್ಕೆ ರಿಲೇಟೆಡ್ ಒಂದು ಸ್ಟ್ರಾಟಜಿನ ಯೂಸ್ ಮಾಡಲೇಬೇಕಾಗತ್ತೆ. ಅವರು ಪ್ರೈಸ್ನ ಕಡಿಮೆ ಮಾಡಿದ್ರು ಅಂದರೆ ಇಲ್ಲಿ ಯಾರಿಗೂ ಯಾವುದೇ ರೀತಿಯಾದ ಬೆನಿಫಿಟ್ಟು ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ಏನೇ ಡಿಸಿಷನ್ ತೊಗೊಳ್ಬೇಕು ಅಂತಂದ್ರೂ ಒಂದು ಫರ್ಮು ಇನ್ನೊಂದು ಫರ್ಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ಇಂಟರ್ ಡಿಪೆಂಡೆನ್ಸ್ ಅಂತ ಹೇಳ್ತೀವಿ. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಲಿಗೋಪಲಿ. ಆ್ಯಂಡ್ ನೆಕ್ಸ್ಟ್ ಒನ್, ಕಾನ್ಫ್ಲಿಕ್ಟಿಂಗ್ ಆಟಿಟ್ಯೂಡ್ಸ್ ಆಫ್ ದ ಫರ್ಮ್. ಇವಾಗ ಹೇಳಿದ್ನಲ್ಲ, ಕಾನ್ಫ್ಲಿಕ್ಟಿಂಗ್ ಅಂದರೆ ಯಾವಾಗ್ಲೂ ಇಲ್ಲಿ ಕಾನ್ಫ್ಲಿಕ್ಟ್ಸ್ ಅನ್ನೋದು ಇದ್ದೇ ಇರುತ್ತೆ ಈ ಆಲಿಗೋಪಲಿನಲ್ಲಿ. ಒಂದು ಸತಿ ಏನನ್ಸುತ್ತೆ, ಇರೋದೇ ಒಂದು 5 ಫರ್ಮ್ ಇರುತ್ತೆ ನೋಡಿ, ಇರೋದೇ ನಾವು ಒಂದು 5 ಜನ ಇದ್ದೀವಿ. ನಾನು ಪ್ರೈಸ್ ಕಡಿಮೆ ಮಾಡಿದೆ ಅಂತ ಇನ್ನೊಬ್ರು ಪ್ರೈಸ್ ಕಡಿಮೆ ಮಾಡೋದು, ಅವ್ರು ಪ್ರೈಸ್ ಕಡಿಮೆ ಮಾಡಿದ್ರು ಅಂತ ಇನ್ನೊಬ್ರು ಪ್ರೈಸ್ ಕಡಿಮೆ ಮಾಡೋದು, ಈ ಥರ ಮಾಡೋದು ಬೇಡ. ಹಾಗಾಗಿ ಎಲ್ಲರೂ ಕಲ್ಯೂಷನ್ಸ್ ಅಥವಾ ಕಾರ್ಟಲ್ಸ್ ಅಂತ ಅಂತಾರೆ. ಅಂದರೆ ಎಲ್ಲರೂ ಮಾತಾಡಿಕೊಂಡು ಇರೋ ಫ್ಯೂ ಫರ್ಮ್ಸ್ನಲ್ಲೇ ಏನು ಮಾಡ್ತಾರೆ, ಎಲ್ಲರೂ ಒಂದು ಕಡೆ ಮಾತಾಡಿಕೊಂಡು ಏನು ಮಾಡ್ಬೋದು, ಇಲ್ಲ ಈ ಥರ ಪ್ರೈಸ್ನ ಕಡಿಮೆ ಮಾಡ್ಕೊಂಡ್ರೆ ಯಾರಿಗೂ ಬೆನಿಫಿಟ್ ಆಗಲ್ಲ, ಹಂಗಾಗಿ ಎಲ್ಲರೂ ಸ್ಟ್ಯಾಂಡರ್ಡಾಗಿ ಇಷ್ಟೇ ಪ್ರೈಸ್ನ ಫಿಕ್ಸ್ ಮಾಡ್ಕೊಳ್ಳೋಣ, ಅವಾಗ ಎಲ್ಲರಿಗೂ ಇಷ್ಟು ಲಾಭ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಥರ ಒಪ್ಪಂದ ಮಾಡ್ಕೊಳ್ಬೋದು. ಇದಕ್ಕೇನಂತಾರೆ, ಕಲ್ಯೂಷನ್ಸ್ ಅಂತ ಅಂತಾರೆ. ಈ ಒಂದು ಅಗ್ರಿಮೆಂಟ್ನ ರೈಟಿಂಗಲ್ಲಿ ಮಾಡಿಕೊಂಡ್ರೆ ಅದಕ್ಕೆ ಕಾರ್ಟಲ್ಸ್ ಅಂತ ಅಂತಾರೆ. ಈ ಒಂದು ಅಗ್ರಿಮೆಂಟನ್ನ ಜನರಲಾಗಿ ಓರಲ್ಲೇ ಮಾಡಿಕೊಂಡ್ರೆ ಅದಕ್ಕೇನಂತಾರೆ, ಕಲ್ಯೂಷನ್ಸ್ ಅಂತ ಅಂತಾರೆ. ಹಂಗಾಗಿ ಒಂದೊಂದು ಸತಿ ಏನನ್ಸುತ್ತೆ, ಈ ಆಲಿಗೋಪಲಿನಲ್ಲಿ ಯಾಕೆ ಎಲ್ಲರೂ ಪ್ರೈಸ್ನ ರೆಡ್ಯೂಸ್ ಮಾಡಿ ಎಲ್ಲರೂ ಲಾಸ್ ಮಾಡ್ಕೊಳೋದು, ಹಂಗಾಗಿ ಎಲ್ಲರೂ ಈ ಥರ ಕಲ್ಯೂಷನ್ನ ಮಾಡ್ಕೊಳೋಣ. ಇವನ್ನ ನೋಡಿ ಇಲ್ಲೇ ಹೇಳ್ತಾರೆ,
ದ ಫರ್ಮ್ಸ್ ಮೇ ರಿಯಲೈಸ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಕಾಂಪಿಟೇಷನಿಂದ ಎಷ್ಟೆಲ್ಲ ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ದೇ ಡಿಸೈಡ್ ಟು ಯುನೈಟ್ ಟುಗೆದರ್ ಟು ಮ್ಯಾಕ್ಸಿಮೈಸ್ ದ ಪ್ರಾಫಿಟ್. ಏನಂತ ಅನಿಸುತ್ತೆ ಅವ್ರಿಗೆ, ಎಲ್ಲರೂ ಯುನೈಟ್ ಆಗಿಬಿಟ್ಟು ನಮ್ಮ ಪ್ರಾಫಿಟ್ಸ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಒಂದು ಸತಿ ಅನಿಸುತ್ತೆ. ಆದರೆ ಇನ್ನೊಂದು ಸತಿ ಏನನ್ಸುತ್ತೆ, ಆನ್ ದ ಅದರ್ ಹ್ಯಾಂಡ್ ಫರ್ಮ್ಸ್ ಗೈಡೆಡ್ ಬೈ ಇಂಡಿವಿಜುವಲಿಸ್ಟಿಕ್ ಕನ್ಸಿಡರೇಷನ್ ಮೇ ಕಂಟಿನ್ಯೂಸ್ಲಿ ಕಮ್ ಇನ್ ಕ್ಲಾಶ್ ಆ್ಯಂಡ್ ಕಾನ್ಫ್ಲಿಕ್ಟ್ ವಿತ್ ಒನ್ ಅನದರ್. ದಿಸ್ ಕ್ರಿಯೇಟ್ಸ್ ಅನ್ಸರ್ಟೈನಿಟಿ ಇನ್ ದ ಮಾರ್ಕೆಟ್. ಒಂದು ಸತಿ ಏನನ್ಸುತ್ತೆ, ಎಲ್ಲರೂ ಪ್ರೈಸ್ನ ಈ ಥರ ಡಿಕ್ರೀಸ್ ಮಾಡ್ಕೊತ ಹೋದರೆ ಯಾರಿಗೂ ಲಾಭ ಆಗಲ್ಲ. ಹಂಗಾಗಿ ಎಲ್ಲರೂ ಮಾತಾಡ್ಕೊಂಡು ಒಂದೇ ಥರ ಪ್ರೈಸ್ನ ಫಿಕ್ಸ್ ಮಾಡಿಕೊಂಡು ನಾವು ಪ್ರಾಫಿಟ್ಸ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಬೋದು ಅಂತ ಒಂದೊಂದು ಸತಿ ಅನಿಸುತ್ತೆ. ಆದರೆ ಕೆಲವೊಂದು ಸತಿ ಇನ್ನೊಂದು ಸತಿ ಏನು ಅನ್ನಿಸ್ಬೋದು, ನಮ್ಮ ಪ್ರಾಡಕ್ಟ್ಗೆ ಬ್ರ್ಯಾಂಡ್ ಇಮೇಜ್ ಚೆನ್ನಾಗಿದೆ, ನಾವು ಯಾಕೆ ಇಷ್ಟೇ ಪ್ರೈಸ್ನ ಫಿಕ್ಸ್ ಮಾಡಬೇಕು, ಅವರೆಲ್ಲರಿಗಿಂತ ನಾವೇ ಸುಪೀರಿಯರ್ ಇದ್ದೀವಿ, ಹಂಗಾಗಿ ನಾವೇ ಯಾಕೆ ಪ್ರೈಸ್ ಲೀಡರ್ ಆಗಬಾರ್ದು ಅಂತ ಅಂದ್ಬಿಟ್ಟು ಕೆಲವೊಂದು ಸತಿ ಇರುತ್ತೆ. ಆ ಥರ ಈ ಆಲಿಗೋಪಲಿನಲ್ಲಿ ಈ ಥರ ಕಾನ್ಫ್ಲಿಕ್ಟಿಂಗ್ ಆ್ಯಟಿಟ್ಯೂಡ್ಸು ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಬ್ಯಾರಿಯರ್ಸ್ ಟು ಎಂಟ್ರಿ ಆಫ್ ದ ಫರ್ಮ್ಸ್. The main reason for the few firms under oligopolist is the barrier which prevent entry of new firms into the ಇಂಡಸ್ಟ್ರಿ. ನಾನು ಇದು ಸ್ಟಾರ್ಟಿಂಗಲ್ಲಿ ಆಲಿಗೋಪಲಿ ಮೀನಿಂಗ್ ಹೇಳುವಾಗಲೇ ಹೇಳಿದೆ. ನಾವು ಒಂದು ಮಾರ್ಕೆಟ್ ಸ್ಟ್ರಕ್ಚರ್ನ ನೋಡಿದ ತಕ್ಷಣ ಫಸ್ಟು ಯೋಚನೆ ಮಾಡೋದು ಈಸಿಯಾಗಿ ಎಂಟ್ರಿ ಆಗ್ಬೋದಾ, ಈಸಿಯಾಗಿ ಎಕ್ಸಿಟ್ ಆಗ್ಬೋದಾ ಇಲ್ವಾ ಅಂತ ಅಂದ್ಬಿಟ್ಟು. ಇಲ್ಲಿ ಆಲಿಗೋಪಲಿನಲ್ಲಿ ಫ್ಯೂ ನಂಬರ್ ಆಫ್ ಸೆಲ್ಲರ್ಸ್ ಇದ್ದಾರೆ ಅಂದಿದ ತಕ್ಷಣಕ್ಕೆ ನಿಮಗೆ ಗೊತ್ತಾಗ್ಬೋದು ಯಾವ ಫ್ಯೂ ಸೆಲ್ಲರ್ಸ್ ಇರ್ತಾರೆ ಅಲ್ಲಿ ಎಲ್ಲರೂ ಎಲ್ಲಿ ಎಂಟ್ರಿ ಆಗೋದಕ್ಕೆ ಕಷ್ಟ ಇರುತ್ತೆ ಅಂತಲೇ ಹೇಳ್ಬೋದು. ಏನು ಕಷ್ಟ ಇರುತ್ತೆ, ಪೇಟೆಂಟ್ಸ್ ಸಿಗೋದು ಕಷ್ಟ ಇರ್ಬೋದು, ಲಾರ್ಜ್ ಕ್ಯಾಪಿಟಲ್, ಇವಾಗ ಇಡೀ ಮಾರ್ಕೆಟ್ಗೆ ಇರೋವಂಥ ಒಂದು 5-6 ಫರ್ಮೇನೆ ಕೊಡ್ತಾ ಇದ್ದಾರೆ, ಪ್ರಾಡಕ್ಟ್ಸ್ನ ಸಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಏನಾಗಿರುತ್ತೆ, ಫ್ಯೂ ಫರ್ಮ್ಸ್ ಇರುತ್ತೆ, ಆದರೆ ಸೈಜ್ ಆಫ್ ದ ಫರ್ಮು ಲಾರ್ಜ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಹಂಗಾಗಿ ಅಷ್ಟು ಲಾರ್ಜ್ ಮಾರ್ಕೆಟ್ಗೆ ಸಪ್ಲೈ ಮಾಡಬೇಕು ಅಂದರೆ ಸ್ಮಾಲ್ ಕ್ಯಾಪಿಟಲಿಂದ ಅಂತೂ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಲಾರ್ಜ್ ಕ್ಯಾಪಿಟಲ್ ಇರೋರೇನೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲಿ ಲಾರ್ಜ್ ಕ್ಯಾಪಿಟಲ್ ಎಲ್ಲರ ಹತ್ರನೂ ಇರಲ್ಲ, ಅದಕ್ಕೋಸ್ಕರ ಈಸಿಯಾಗಿ ಕಾಂಪಿಟೇಟರ್ಸ್ ಅರೈಸ್ ಆಗೋದಕ್ಕೆ ಚಾನ್ಸಸ್ ಇಲ್ಲಿರಲ್ಲ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಬ್ಯಾರಿಯರ್ಸ್ ಟು ಎಂಟ್ರಿ ಆಫ್ ದ ಫರ್ಮ್ಸ್ ಅಂತ ಅಂದರೆ ಈ ಥರ ಆಲಿಗೋಪಲಿನಲ್ಲಿ ಇರೋವಂಥ ಬಿಸ್ನೆಸ್ನ ಈಸಿಯಾಗಿ ಎಲ್ಲರೂ ಆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಂಟ್ರಿ, ರೆಸ್ಟ್ರಿಕ್ಟೆಡ್ ಎಂಟ್ರಿ, ಬ್ಯಾರಿಯರ್ಸ್ ಟು ಎಂಟ್ರಿ ಅಂತ ಹೇಳ್ತೀವಿ. ಯಾಕೆ ಸಾಧ್ಯ ಇಲ್ಲ ಅಂತಂದರೆ ಅಲ್ಲಿ ಆ ಒಂದು ಬಿಸ್ನೆಸ್ನ ಮಾಡೋದಕ್ಕೆ ಪೇಟೆಂಟ್ಸ್ ಬೇಕು, ಆ ಪೇಟೆಂಟ್ಸು ಈಸಿಯಾಗಿ ಸಿಗಲ್ಲ. ಅಥವಾ ರಿಕ್ವೈರ್ಮೆಂಟ್ ಆಫ್ ಲಾರ್ಜ್ ಕ್ಯಾಪಿಟಲ್, ಸ್ಮಾಲ್ ಕ್ಯಾಪಿಟಲಿಂದ ನಾವೊಂದು ಆಟೋಮೊಬೈಲ್ ಇಂಡಸ್ಟ್ರಿ ಆಗಲಿ, ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಆಗಲಿ, ಏರ್ಲೈನ್ಸ್ ಆಗಲಿ, ಇವ್ಯಾವು ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕ್ರೋರ್ಸ್ ಟುಗೆದರ್ ಬೇಕು ಕ್ಯಾಪಿಟಲು. ಹಂಗಾಗಿ ಅಷ್ಟು ಕ್ಯಾಪಿಟಲ್ ಬೇಕಾಗಿರೋದ್ರಿಂದನೂ ಅಷ್ಟು ಈಸಿಯಾಗಿ ಎಂಟ್ರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಕಂಟ್ರೋಲ್ ಓವರ್ ದ ಕ್ರೂಷಿಯಲ್ ರಾ ಮೆಟೀರಿಯಲ್ಸ್ ಅಂತಾರೆ. ಇಲ್ಲಿ ಬೇಕಾಗುವಂಥ ರಾ ಮೆಟೀರಿಯಲ್ಸು ಅಷ್ಟೇ ಅಷ್ಟು ಈಸಿಯಾಗಿ ಸಿಗಲ್ಲ. ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಆಗಿರ್ಬೋದು, ಕ್ರೂಡ್ ಆಯಿಲ್ ಆಗಿರ್ಬೋದು, ಅಥವಾ ಐರನ್ ಆ್ಯಂಡ್ ಸ್ಟೀಲಿಗೆ ಬೇಕಾಗಿರೋಂಥ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಇದೆಲ್ಲ. These are some of the reasons which prevent new firms from entering into the industries. Only those firms enter into the industry which is able to cross these barriers. As a result, firms can earn abnormal profits in the long run. ಅಂದರೆ ಇವಾಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಈ ಒಂದು ಆಲಿಗೋಪಲಿ ಮಾರ್ಕೆಟ್ಗೆ ಈಸಿಯಾಗಿ ಎಲ್ಲರೂ ಎಂಟರ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅಲ್ಲಿಗೆ ಎಷ್ಟೊಂದು ನಾವು ಗೌರ್ಮೆಂಟಿಂದ ಪರ್ಮಿಷನ್ಸ್ ಆಗಿರ್ಬೋದು, ಲೈಸೆನ್ಸಿಂಗ್ ಆಗಿರ್ಬೋದು, ರಿಜಿಸ್ಟ್ರೇಷನ್, ಪೇಟೆಂಟ್ಸ್ ಇವೆಲ್ಲ ತೊಗೊಳೋದು ಕಷ್ಟ ಆಗಿರುತ್ತೆ. ಲಾರ್ಜ್ ಕ್ಯಾಪಿಟಲ್ ಬೇಕಾಗಿರುತ್ತೆ, ರಾ ಮೆಟೀರಿಯಲ್ಸ್ ಅಷ್ಟು ಈಸಿಯಾಗಿ ಅವೈಲಬಿಲಿಟಿ ಇರಲ್ಲ, ಹಾಗಾಗಿ ಎಂಟರ್ ಆಗೋದು ಕಷ್ಟ ಆಗುತ್ತೆ. ಯಾರಿಗಿವೆಲ್ಲ ಒಂದು ರಿಸೋರ್ಸಸ್ನೆಲ್ಲನೂ ಅವರೆಲ್ಲ ರಿಸೋರ್ಸಸ್ನೆಲ್ಲ ಒಟ್ಟುಗೂಡಿಸಿ ಯಾರು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೋ ಅವರು ಎಲ್ಲ ಬ್ಯಾರಿಯರ್ಸ್ನು ದಾಟಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಅಷ್ಟು ಎಬಿಲಿಟಿ ಇತ್ತು ಅಂತ ಅಂದರೆ. ಮತ್ತು ಅವ್ರು ಲಾಂಗ್ ರನ್ನಲ್ಲಿ ನಾರ್ಮಲ್ ಪ್ರಾಫಿಟ್ಸ್ಗಿಂತ ಜಾಸ್ತಿ ಅಂದರೆ ಅಬ್ನಾರ್ಮಲ್ ಪ್ರಾಫಿಟ್ಸ್ನ ಅರ್ನ್ ಮಾಡೋವಂಥ ಚಾನ್ಸಸ್ಸು ಇರುತ್ತೆ ಒಂದು ಸತಿ ಎಂಟ್ರಿ ಆದರು ಅಂತ ಅಂದರೆ. ನೆಕ್ಸ್ಟ್ ಫ್ಯೂ ಫರ್ಮ್ಸ್, ಇದನ್ನು ನಿಮಗೆ ಮೀನಿಂಗಲ್ಲೇ ಹೇಳಿದ್ದೀನಿ. ಅಂಡರ್ ಆಲಿಗೋಪಲಿ ದೇರ್ ಆರ್ ಫ್ಯೂ ಲಾರ್ಜ್ ಫರ್ಮ್ಸ್. ನಂಬರ್ ಆಫ್ ಫರ್ಮ್ಸೂ ಕಡಿಮೆನೇ ಇರುತ್ತೆ, ಜೊತೆಗೆ ಆ ಫರ್ಮ್ದು ಸೈಜು ಏನಾಗಿರುತ್ತೆ, ಲಾರ್ಜ್ ಇರುತ್ತೆ ಅಂತಲೇ ಹೇಳ್ಬೋದು. ದ ಎಕ್ಸಾಕ್ಟ್ ನಂಬರ್ ಆಫ್ ಫರ್ಮ್ಸ್ ಈಸ್ ನಾಟ್ ಡಿಫೈನ್ಡ್. ಇಷ್ಟೇ ಫರ್ಮ್ಸು 5 ಫರ್ಮ್ಸ್ ಇರಬೇಕು, 10 ಫರ್ಮ್ಸ್ ಇರಬೇಕು, 15 ಫರ್ಮ್ಸ್ ಇರಬೇಕು ಅಂತ ಅಂದ್ಬಿಟ್ಟು ಎಕ್ಸಾಕ್ಟಾಗಿ ಇಷ್ಟೇ ಇರಬೇಕು ಅಂತ ಅಂದ್ಬಿಟ್ಟು ನಾವು ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಈಚ್ ಫರ್ಮ್ ಪ್ರೊಡ್ಯೂಸಸ್ ಎ ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ಟೋಟಲ್ ಔಟ್ಪುಟ್. ಅಂದರೆ ಇಡೀ ಮಾರ್ಕೆಟ್ಗೆ ಇವರೇ ಸಪ್ಲೈ ಮಾಡ್ತಾ ಇರೋದ್ರಿಂದ ಮ್ಯಾಕ್ಸಿಮಮ್ ಇದು ಲಾರ್ಜ್ ಸ್ಕೇಲಲ್ಲೇ ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕೆಟ್ಗೆ ಇವರೇ ಸಪ್ಲೈ ಮಾಡ್ತಾ ಇರ್ತಾರೆ ಔಟ್ಪುಟ್ನ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಆಲ್ಸೋ ದೇರ್ ಈಸ್ ಸಿವಿಯರ್ ಕಾಂಪಿಟೇಷನ್ ಅಮಾಂಗ್ ದ ಡಿಫ್ರೆಂಟ್ ಫರ್ಮ್ಸ್.
and each firm tries to manipulate both prices and volume of production to outsmart each other. ಇವಾಗಲೇ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ನಂಬರ್ ಆಫ್ ಫರ್ಮ್ಸ್ ಕಡಿಮೆ ಇರುತ್ತೆ, ಅದರ ಸೈಜ್ ದೊಡ್ಡದಾಗಿರುತ್ತೆ. ಇಡೀ ಮಾರ್ಕೆಟ್ಗೆ ಇವರೇ ಮೇಜರ್ ಪೋರ್ಷನ್ನ ಸಪ್ಲೈ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಫರ್ಮೂ ಕಾಂಪಿಟೇಟರ್ಸ್ನ ಮ್ಯಾನಿಪುಲೇಟ್ ಮಾಡೋದಕ್ಕೆ, ಅಂದರೆ ಅವ್ರನ್ನ ಮಿಸ್ಲೀಡ್ ಮಾಡೋದಕ್ಕೋಸ್ಕರ ಪ್ರೈಸ್ನಾಗಿರ್ಬೋದು, ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಆಗಿರ್ಬೋದು ಚೇಂಜ್ ಮಾಡ್ತಾನೆ ಇರ್ತಾರೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ನಾನು ಅವಾಗಲೇ ಹೇಳಿದೆ, ಆಟೋಮೊಬೈಲ್ಸ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ಸ್, ಐರನ್ ಆ್ಯಂಡ್ ಸ್ಟೀಲ್ ಇವೆಲ್ಲನೂ ಯಾವುದಕ್ಕೆ ಬರುತ್ತೆ, ಆಲಿಗೋಪಲಿಗೇನೆ ಎಕ್ಸಾಂಪಲ್ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ನೆಕ್ಸ್ಟ್, ಅಗ್ರೆಸಿವ್ ಆರ್ ಡಿಫೆನ್ಸಿವ್ ಮಾರ್ಕೆಟಿಂಗ್ ಮೆಥಡ್ಸ್. ಈಗ ಈ ಆಲಿಗೋಪಲಿನಲ್ಲಿ ಎಷ್ಟು ಕಷ್ಟಪಟ್ಟು ಆ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ಗೆ ಎಂಟರ್ ಆಗಿರ್ತಾರೆ. ಎಂಟರ್ ಆದಮೇಲೆ ಇರೋದೇ ಫ್ಯೂ ಫರ್ಮ್ಸ್ ಇರುತ್ತೆ. ಆ ಫ್ಯೂ ಫರ್ಮ್ಸ್ನಲ್ಲಿ ಪ್ರತಿಯೊಂದು ಫರ್ಮ್ಸ್ದು ಏನು ಮೇಯ್ನ್ ಆಬ್ಜೆಕ್ಟಿವ್ ಆಗಿರುತ್ತೆ ಅಂತಂದರೆ, ನಮ್ಮ ಮಾರ್ಕೆಟ್ ಶೇರ್ನ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಥವಾ ನಮ್ಮ ಮಾರ್ಕೆಟ್ ಶೇರು ಡಿಕ್ರೀಸ್ ಆಗದಲ್ಲೇ ಇರೋ ರೀತಿನಾದರೂ ಮೇಂಟೈನ್ ಮಾಡಬೇಕು ಅನ್ನೋದು ಮೇಯ್ನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಹಾಗಾಗಿ ಕೆಲವೊಂದು ಸತಿ ಪ್ರಾಡಕ್ಟು ಹೋಮೋಜೀನಿಯಸ್ ಆಗಿರುವಾಗ ಆವಾಗ ಏನು ಮಾಡಬೇಕು ಅಂತ ಅಂದರೆ, ಅವರ ಮಾರ್ಕೆಟ್ ಶೇರ್ನ ಅವ್ರು ಮೇಂಟೈನ್ ಮಾಡಲೇಬೇಕು ಅಂದರೆ, ಅಥವಾ ಅವ್ರ ಮಾರ್ಕೆಟ್ ಶೇರ್ ಕಡಿಮೆ ಆಗದಲ್ಲೇ ಇರೋ ರೀತಿಯಲ್ಲಿ ಅವ್ರು ನೋಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು, ಆವಾಗ ಅವರು ಅಗ್ರೆಸಿವ್ ಆಗಿ ಅವ್ರ ಅಡ್ವರ್ಟೈಸ್ಮೆಂಟ್ ಮೇಲೆ ಅಥವಾ ಸೇಲ್ಸ್ ಪ್ರಮೋಷನ್ ಮೇಲೆ ಜಾಸ್ತಿ ಅವ್ರು ಇನ್ವೆಸ್ಟ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಇಟ್ ಪ್ರೊವೋಕ್ಸ್ ಅದರ್ಸ್ ಟು ಡೂ ದ ಸೇಮ್. ಇವಾಗ ಇರೋದೇ ಲಿಮಿಟೆಡ್ ಫರ್ಮ್ಸ್ ಅಂದು ಆ ಒಂದು ಪರ್ಟಿಕ್ಯುಲರ್ ಫರ್ಮು, ಇವಾಗ ಫಾರ್ ಎಕ್ಸಾಂಪಲ್ ಇರೋದೇ 4-5 ಫರ್ಮ್ ಇರುತ್ತೆ. ಒಂದು ಫರ್ಮ್ ಏನೋ ತುಂಬ ಅಗ್ರೆಸಿವ್ ಆಗಿ ಅಡ್ವರ್ಟೈಸ್ಮೆಂಟ್, ಸೇಲ್ಸ್ ಪ್ರಮೋಷನ್ ಎಲ್ಲ ಮಾಡ್ತಾ ಇದೆ ಅಂದರೆ ಬೇರೆ ಫರ್ಮ್ ಸುಮ್ಮನೆ ಕೂತ್ಕೊಳಲ್ಲ. ಇನ್ನೊಂದು ಪರ್ಟಿಕ್ಯುಲರ್ ಫರ್ಮು ಏನು ಮಾಡಬೇಕಾಗತ್ತೆ, ಅದೇ ಥರನೇ ಅಡ್ವರ್ಟೈಸ್ಮೆಂಟು ಅಥವಾ ಸೇಲ್ಸ್ ಪ್ರಮೋಷನ್ ಎಲ್ಲನೂ ಮಾಡಲೇಬೇಕಾಗತ್ತೆ. ಹಂಗಾಗಿ ಒಬ್ಬರು ಅಡ್ವರ್ಟೈಸ್ಮೆಂಟ್ಸ್ನೆಲ್ಲನೂ ಜಾಸ್ತಿ ಮಾಡಿದ್ರು ಅಂದರೆ ಇನ್ನೊಬ್ರು ಅಡ್ವರ್ಟೈಸ್ಮೆಂಟ್ಸ್ನಾಗಲಿ ಸೇಲ್ಸ್ ಪ್ರಮೋಷನ್ ಟೂಲ್ಸು, ಟೆಕ್ನಿಕ್ಸ್ನೆಲ್ಲ, ಟ್ಯಾಕ್ಟಿಕ್ಸ್ನೆಲ್ಲನೂ ಯೂಸ್ ಮಾಡಲೇಬೇಕಾಗತ್ತೆ. Therefore, Professor Baumol rightly remarks in the connection that under oligopoly, advertisement can become a matter of life and death. A firm under oligopoly relies more on non-price competition ಅಂತ ಹೇಳ್ತಾರೆ. ಬೌಮಲ್ ಅನ್ನೋರು ಏನು ಹೇಳ್ತಾರೆ ಅಂತ ಅಂದರೆ, ಅಡ್ವರ್ಟೈಸ್ಮೆಂಟ್ಸ್ ಕ್ಯಾನ್ ಬಿಕಮ್ ಎ ಮ್ಯಾಟರ್ ಆಫ್ ಲೈಫ್ ಆ್ಯಂಡ್ ಡೆತ್. ಅಡ್ವರ್ಟೈಸ್ಮೆಂಟ್ ಇಲ್ಲ ನಾವು ಕೊಡಲ್ಲ ಅಂತ ಅಂದರೆ ಸಾಧ್ಯನೇ ಇಲ್ಲ. ಹಂಗಾಗಿ ಅವ್ರ ಲೈಫ್ ಅಥವಾ ಅವ್ರ ಸರ್ವೈವ್ ಆಗೋದು ಅಥವಾ ಫೇಲ್ಯೂರ್ ಆಗೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. oligopoly marketally mainly it depends upon the advertisement, and also firm under oligopoly relies more on non-price competition. In non-price competition, ಪ್ರೈಸ್ನ ಕಡಿಮೆ ಮಾಡಿಕೊಂಡು ಕಾಂಪೀಟ್ ಮಾಡಿದ್ರೆ ಅದಕ್ಕೆ ಪ್ರೈಸ್ ಕಾಂಪಿಟೇಷನ್ ಅಂತೀವಿ. ಪ್ರೈಸ್ ಬಿಟ್ಟು ಬೇರೆ ಥರದಲ್ಲಿ ಕಾಂಪೀಟ್ ಮಾಡಿದ್ರೆ, ಅಂದರೆ ಅವ್ರ ಬ್ರ್ಯಾಂಡ್ ಇಮೇಜ್ನ ಜಾಸ್ತಿ ಮಾಡ್ಕೊಳೋದು ಅಥವಾ ಅಡ್ವರ್ಟೈಸ್ಮೆಂಟ್ಸ್ನ ಜಾಸ್ತಿ ಮಾಡ್ಕೊಳೋದು ಅಥವಾ ಸೇಲ್ಸ್ ಟೆಕ್ನಿಕ್ಸ್ನ ಜಾಸ್ತಿ ಯೂಸ್ ಮಾಡ್ಕೊಂಡು ಏನಾದರೂ ಕಾಂಪಿಟೇಷನ್ನ ಮಾಡಿದ್ರು ಅಂದರೆ ಅದಕ್ಕೆ ನಾನ್ ಪ್ರೈಸ್ ಕಾಂಪಿಟೇಷನ್ ಅಂತ ಹೇಳ್ತೀವಿ. ಆ ಥರ ಇಲ್ಲಿ ಆಲಿಗೋಪಲಿನಲ್ಲಿ ನಾನ್ ಪ್ರೈಸ್ ಕಾಂಪಿಟೇಷನು ಎಕ್ಸಿಸ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆ, and next one is group behavior. Under oligopoly there is complete interdependence among different firms. So price and output decision of a particular firm directly influence the competing firms. Instead of independent price and output strategy, oligopoly firms prefer group decisions that will protect the interest of all the firms. ಇದನ್ನು ಅಷ್ಟೇ ಈಗಾಗಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಇಂಟರ್ ಡಿಪೆಂಡೆನ್ಸ್ ಅನ್ನೋಂಥ ಒಂದು ಪಾಯಿಂಟಲ್ಲೇ ಹೇಳಿದ್ದೆ. ಇಲ್ಲಿ ಇಂಡಿವಿಜುವಲ್ ಆಗಿ ಯಾವುದೇ ಒಂದು ಫರ್ಮು ಪ್ರೈಸ್ನ, ಔಟ್ಪುಟ್ನ, ಪ್ರಾಡಕ್ಟ್ನ ಡಿಪೆಂಡ್ ಮಾಡೋಕ್ಕಾಗಲ್ಲ. ಗ್ರೂಪ್ ಯಾವ ರೀತಿ, ಬೇರೆಯವರೆಲ್ಲ ಯಾವ ರೀತಿ ಪ್ರೈಸ್ನ ಫಿಕ್ಸ್ ಮಾಡಿದ್ದಾರೆ, ಬೇರೆ ಫರ್ಮ್ಸು ಯಾವ ರೀತಿ ಮಾರ್ಕೆಟಿಂಗ್ ಟೆಕ್ನಿಕ್ಸ್ನ ಯೂಸ್ ಮಾಡ್ತಾ ಇದ್ದಾರೆ, ಅವರ ಔಟ್ಪುಟ್ ಎಷ್ಟಿದೆ, ಅವರ ಪ್ರಾಡಕ್ಟ್ ಕ್ವಾಲಿಟಿ ಏನಿದೆ ಅಂತ ಅನ್ನೋದನ್ನ ನೋಡಿಕೊಂಡೇ ಇವರು ಡಿಸಿಷನ್ಸ್ನ ತೊಗೊಳ್ಬೇಕಾಗತ್ತೆ. ಇಂಡಿವಿಜುವಲ್ ಆಗಿ ಡಿಸಿಷನ್ಸ್ನ ತೊಗೊಳೋದಕ್ಕಾಗಲ್ಲ. ದಟ್ ಈಸ್ group behavior. Therefore, group behavior means that firms tend to behave as they were a single firm, even though individually they retain their independence. ಇಂಡಿವಿಜುವಲ್ ಆಗಿದ್ರೂ, ಇಂಡಿವಿಜುವಲ್ ಆಗಿ ಅವ್ರಿಗೆ ಇಂಡಿಪೆಂಡೆನ್ಸ್ ಇದ್ರೂ ಗ್ರೂಪ್ನ ಅಬ್ಸರ್ವ್ ಮಾಡಿ ಅವ್ರ ಪ್ರಕಾರನೇ ಇವರು ಅವ್ರದಕ್ಕೆ ತಕ್ಕಂಗೆ ಇವರು ಡಿಸಿಷನ್ಸ್ನ ತೊಗೊಳ್ಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ನೇಚರ್ ಆಫ್ ದ ಪ್ರಾಡಕ್ಟ್. The firms under oligopoly may produce either homogeneous goods or differentiated goods. ಇಲ್ಲಿ ಯಾವ ಥರ ಪ್ರಾಡಕ್ಟು ಸೇಲ್ ಆಗುತ್ತೆ ಆಲಿಗೋಪಲಿನಲ್ಲಿ ಅಂತ ಅಂದರೆ, ನಾವು ಹೇಳ್ತೀವಿ ಹೋಮೋಜಿನಿಯಸ್ ಗೂಡ್ಸು ಇರುತ್ತೆ, ಡಿಫ್ರೆನ್ಷಿಯೇಟೆಡ್ ಗೂಡ್ಸು ಇರುತ್ತೆ ಅಂತ. ನಾವು ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಹೇಳೋದಾದರೆ ಬರೀ ಹೋಮೋಜಿನಿಯಸ್ ಗೂಡ್ಸ್ ಅಂತ ಹೇಳ್ತೀವಿ. ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ಹೇಳೋದಾದರೆ ಡಿಫ್ರೆನ್ಷಿಯೇಟೆಡ್ ಗೂಡ್ಸ್ ಅಂತ ಹೇಳ್ತೀವಿ. ಆದರೆ ಆಲಿಗೋಪಲಿನಲ್ಲಿ ಹೋಮೋಜಿನಿಯಸ್ ಗೂಡ್ಸು ಇರುತ್ತೆ, ಡಿಫ್ರೆನ್ಷಿಯೇಟೆಡ್ ಗೂಡ್ಸು ಇರುತ್ತೆ.
If the firm produces homogeneous product like cement and steel, the industry is called a ಪ್ಯೂರ್ ಆರ್ ಪರ್ಫೆಕ್ಟ್ ಆಲಿಗೋಪಲಿ ಅಂತ ಹೇಳ್ತೀವಿ. ಇವಾಗ ಆಲಿಗೋಪಲಿನಲ್ಲಿ ಇರೋಂಥ ಒಂದು ಪರ್ಟಿಕ್ಯುಲರ್ ಫರ್ಮು ಹೋಮೋಜೀನಿಯಸ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತು ಅಂದರೆ, ಯಾವುದು ಹೋಮೋಜೀನಿಯಸ್ ಪ್ರಾಡಕ್ಟ್ ಅಂದರೆ ಸಿಮೆಂಟ್ ಅಥವಾ ಸ್ಟೀಲ್ ಈ ಥರದ ಪ್ರಾಡಕ್ಟ್ ಏನಾದರೂ ಪ್ರೊಡ್ಯೂಸ್ ಮಾಡ್ತು ಅಂದರೆ, ಅಥವಾ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಆಗಿರ್ಬೋದು, LPG ಆಗಿರ್ಬೋದು, ಅಥವಾ ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಈ ಥರ ಪ್ರಾಡಕ್ಟ್ ಏನಾದ್ರು ಪ್ರೊಡ್ಯೂಸ್ ಮಾಡ್ತು ಅಂದರೆ ಅಂಥ ಒಂದು ಇಂಡಸ್ಟ್ರಿಗೆ ಏನಂತಾರೆ ಪ್ಯೂರ್ ಆಲಿಗೋಪಲಿ ಅಂತನಾದ್ರೂ ಹೇಳ್ಬೋದು, ಇಲ್ಲ ಪರ್ಫೆಕ್ಟ್ ಆಲಿಗೋಪಲಿ ಅಂತನಾದ್ರೂ ಹೇಳ್ಬೋದು. ಇಫ್ ದ ಫರ್ಮ್ ಪ್ರೊಡ್ಯೂಸಸ್ ಎ ಡಿಫ್ರೆನ್ಷಿಯೇಟೆಡ್ ಗೂಡ್ಸ್ ಲೈಕ್ ಆಟೋಮೊಬೈಲ್ಸ್, ಅದೇ ಪ್ರಾಡಕ್ಟ್ ಏನಾದರೂ ಡಿಫ್ರೆನ್ಷಿಯೇಟೆಡ್ ಗೂಡ್ಸ್ ಇರೋಂಥದ್ದು, ಆಟೋಮೊಬೈಲ್ಸ್ ಆಗಿರ್ಬೋದು, ಟೆಲಿವಿಷನ್ಸ್ ಆಗಿರ್ಬೋದು, ಅಥವಾ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಈ ಥರ, ಅಥವಾ ಸೆಲ್ ಫೋನ್ಸ್ ಈ ಥರದ್ದೇನಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅಂಥ ಇಂಡಸ್ಟ್ರಿಗೆ ಏನು ಹೇಳ್ತಾರೆ ಡಿಫ್ರೆನ್ಷಿಯೇಟೆಡ್ ಆರ್ ಇಂಪರ್ಫೆಕ್ಟ್ ಆಲಿಗೋಪಲಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅಂದರೆ ಹೋಮೋಜೀನಿಯಸ್ ಗೂಡ್ಸ್ನ ಪ್ರೊಡ್ಯೂಸ್ ಮಾಡಿದ್ರೆ ಅಂಥ ಆಲಿಗೋಪಲಿಗೆ ಏನು ಹೇಳ್ತೀವಿ ಪ್ಯೂರ್ ಆರ್ ಪರ್ಫೆಕ್ಟ್ ಆಲಿಗೋಪಲಿ ಅಂತ ಹೇಳ್ತೀವಿ. ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಿದ್ರೆ ಡಿಫ್ರೆನ್ಷಿಯೇಟೆಡ್ ಆರ್ ಇಂಪರ್ಫೆಕ್ಟ್ ಆಲಿಗೋಪಲಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇಂಡಿಟರ್ಮಿನೇಟ್ ಡಿಮ್ಯಾಂಡ್ ಕರ್ವ್. ಅಂದರೆ ಡಿಮ್ಯಾಂಡ್ ಜಾಸ್ತಿನೇ ಆಗ್ತಾ ಹೋದರೆ ಡಿಮ್ಯಾಂಡ್ ಕರ್ವ್ ಅಪ್ವರ್ಡ್ ಸ್ಲೋಪಿಂಗ್ ಆಗಿರುತ್ತೆ. ಡಿಮ್ಯಾಂಡ್ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂತಂದರೆ ಡಿಮ್ಯಾಂಡ್ ಕರ್ವ್ ಡೌನ್ವರ್ಡ್ ಸ್ಲೋಪಿಂಗ್ ಆಗಿರುತ್ತೆ. ಆದರೆ ಇಲ್ಲಿ ಇಂಡಿಟರ್ಮಿನೇಟ್ ಡಿಮ್ಯಾಂಡ್ ಕರ್ವ್ ಅಂದರೆ ಡಿಮ್ಯಾಂಡ್ ಕರ್ವು ನಾವು ಯಾವ ರೀತಿ ಹೋಗುತ್ತೆ ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತಾ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಇಂಡಿಟರ್ಮಿನೇಟ್ ಡಿಮ್ಯಾಂಡ್ ಕರ್ವ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅಂಡರ್ ಆಲಿಗೋಪಲಿ ದ ಎಕ್ಸಾಕ್ಟ್ ಬಿಹೇವಿಯರ್ ಪ್ಯಾಟರ್ನ್ ಆಫ್ ಪ್ರೊಡ್ಯೂಸರ್ ಕೆನಾಟ್ ಬಿ ಡಿಟರ್ಮೈನ್ಡ್ ವಿತ್ ಸರ್ಟೈನಿಟಿ. ನಾವು ಸರ್ಟೈನ್ ಆಗಿ ಇದೇ ಥರನೇ ಡಿಮ್ಯಾಂಡ್ ಬರುತ್ತೆ, ಇಷ್ಟೇ ಡಿಮ್ಯಾಂಡ್ ಬರುತ್ತೆ ಅಂತ ಅಂದ್ಬಿಟ್ಟು ಪ್ರೊಡ್ಯೂಸರ್ಸು ಎಸ್ಟಿಮೇಟ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರನೇ ಡಿಮ್ಯಾಂಡ್ ಕರ್ವ್ ಫೇಸ್ಡ್ ಬೈ ಅನ್ ಆಲಿಗೋಪಲಿಸ್ಟ್ ಈಸ್ ಇನ್ಡಿಟರ್ಮಿನೇಟ್, ಅನ್ಸರ್ಟೈನ್. ಹಂಗಾಗಿ ಅದು ಅನ್ಸರ್ಟೈನ್ ಆಗಿರುತ್ತೆ, ನಾವು ಎಸ್ಟಿಮೇಟ್ ಮಾಡೋದಕ್ಕೆ ಸಾಧ್ಯ ಇರಲ್ಲ. ಆಸ್ ಫರ್ಮ್ಸ್ ಆರ್ ಇಂಟರ್ ಡಿಪೆಂಡೆಂಟ್, ಎ ಫರ್ಮ್ ಕೆನಾಟ್ ಇಗ್ನೋರ್ ದ ರಿಯಾಕ್ಷನ್ ಆಫ್ ರೈವಲ್ ಫರ್ಮ್ಸ್. ಎನಿ ಚೇಂಜ್ ಇನ್ ಪ್ರೈಸ್ ಬೈ ಒನ್ ಫರ್ಮ್ ಮೇ ಲೀಡ್ ಟು ಚೇಂಜ್ ಇನ್ ದ prices by the competing firms. So demand curve keeps on shifting and it is not definite, rather it is indeterminate ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಒಂದು ಫರ್ಮು ಇನ್ನೊಂದು ಫರ್ಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಆವಾಗಲೇ ಹೇಳಿದೆ. ಬೇರೆ ಯಾವುದೋ ಒಂದು ಫರ್ಮು ಪ್ರಾಡಕ್ಟ್ ಪ್ರೈಸ್ನ ಕಡಿಮೆ ಮಾಡಿದ ತಕ್ಷಣ ಅಥವಾ ಔಟ್ಪುಟ್ನ ಇನ್ನೇನೋ ಜಾಸ್ತಿ ಮಾಡಿ ಪ್ರೈಸ್ನ ಏನಾದರೂ ಕಡಿಮೆ ಮಾಡಿದ್ರೆ ಏನಾಗುತ್ತೆ, ಕಸ್ಟಮರ್ಸ್ ಏನಾದ್ರು ಅವರ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ ತಕ್ಷಣ ಈ ಒಂದು ಪರ್ಟಿಕ್ಯುಲರ್ ಫರ್ಮ್ದು ಡಿಮ್ಯಾಂಡು ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಡಿಮ್ಯಾಂಡ್ ಕರ್ವು ಇಟ್ ಕೀಪ್ಸ್ ಆನ್ ಶಿಫ್ಟಿಂಗ್. ಹಂಗಾಗಿ ಇದು ವೇರಿ ಆಗ್ತಾನೆ ಇರುತ್ತೆ. ಇದು ಡೆಫಿನೆಟ್ ಆಗಿ ಇದೇ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಇಲ್ಲೇನು ಹೇಳ್ಬೋದು, ಡಿಮ್ಯಾಂಡ್ ಕರ್ವ್ ಈಸ್ ಇನ್ಡಿಟರ್ಮಿನೇಟ್. ನಾವು ಡಿಟರ್ಮೈನ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಸಾಧ್ಯ ಆಗಲ್ಲ? ಬಿಕಾಸ್ ಹಿಯರ್ ಒನ್ ಆಫ್ ದ ಫೀಚರ್ ಈಸ್ ಇಂಟರ್ಡಿಪೆಂಡೆನ್ಸ್ ಆಫ್ ಒನ್ ಫರ್ಮ್ ಬೈ ಟು ದ ಅನದರ್ ಫರ್ಮ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಒಂದು ಫರ್ಮ್ ಇನ್ನೊಂದು ಫರ್ಮ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇಲ್ಲೇನಾಗುತ್ತೆ, ಡಿಮ್ಯಾಂಡು ಇಷ್ಟೇ ಆಗುತ್ತೆ ಅಂತ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಡಿಮ್ಯಾಂಡ್ ಕರ್ವು ಇನ್ಡಿಟರ್ಮಿನೇಟ್ ಆಗಿರುತ್ತೆ. ಇಟ್ ಕೀಪ್ಸ್ ಆನ್ ಶಿಫ್ಟಿಂಗ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಸ್ಮಾಲ್ ನಂಬರ್ ಆಫ್ ಲಾರ್ಜ್ ಫರ್ಮ್ಸ್. ದ ನಂಬರ್ ಆಫ್ ಫರ್ಮ್ಸ್ ಇನ್ ದ ಮಾರ್ಕೆಟ್ ಆರ್ ಸ್ಮಾಲ್. ಆವಾಗಲಿಂದ ಹೇಳ್ತಾನೆ ಇದ್ದೀನಿ, ಆಲಿಗೋಪಲಿನಲ್ಲಿ ದೇರ್ ಆರ್ ಫ್ಯೂ ನಂಬರ್ ಆಫ್ ಫರ್ಮ್ಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಬಟ್ ದ ಸೈಜ್ ಆಫ್ ಈಚ್ ಫರ್ಮ್ ಈಸ್ ಬಿಗ್. ಅದೇ ಆ ಒಂದು ಆಲಿಗೋಪಲಿದು ಸೈಜ್ ಅಂದರೆ ಅವ್ರು ಎಷ್ಟು ಜನಕ್ಕೆ ಪ್ರಾಡಕ್ಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಅಂದರೆ ಆ ಸೈಜ್ ಆಫ್ ದ ಫರ್ಮ್ ಏನಾಗಿರುತ್ತೆ, ಲಾರ್ಜ್ ಸೈಜ್ ಆಗಿರುತ್ತೆ. ದ ಮಾರ್ಕೆಟ್ ಶೇರ್ ಆಫ್ ಈಚ್ ಒನ್ ಆಫ್ ದ ಫರ್ಮ್ಸ್ ಸಫಿಷಿಯೆಂಟ್ಲಿ ಲಾರ್ಜ್ ಎನಫ್ ಟು ಡಾಮಿನೇಟ್ ದ ಮಾರ್ಕೆಟ್. ಸಾಮಾನ್ಯವಾಗಿ ಇರೋಂಥ ಎಲ್ಲ ಫರ್ಮ್ಸ್ದು ಮಾರ್ಕೆಟ್ ಶೇರು ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ದೇರ್ ಫೋರ್ another important feature of oligopoly is there are small number of large firms ಅಂತ ಹೇಳ್ತೀವಿ. ನಂಬರ್ ಆಫ್ ಫರ್ಮ್ಸ್ ಸ್ಮಾಲ್ ಇರುತ್ತೆ, ಫ್ಯೂ ನಂಬರ್ ಆಫ್ ಸೆಲ್ಲರ್ಸ್ ಇರ್ತಾರೆ. ಆದರೆ ಅವ್ರದ್ದು ಸೈಜ್ ಏನಾಗಿರುತ್ತೆ, ಲಾರ್ಜ್ ಸೈಜ್ ಇರುತ್ತೆ. ಆ್ಯಂಡ್ ಆಲ್ಸೋ ದ ಮಾರ್ಕೆಟ್ ಶೇರ್ ಆಫ್ ಎವರಿ ಫರ್ಮ್ ಈಸ್ ಆಲ್ಸೋ ಲಾರ್ಜ್ ಎನಫ್ ಟು ಡಾಮಿನೇಟ್ ದ ಮಾರ್ಕೆಟ್. ಆ್ಯಂಡ್ ಲಾಸ್ಟ್ಲಿ ಪ್ರೈಸ್ ರಿಜಿಡಿಟಿ ಅಂತ ಅಂದರೆ ಆಲಿಗೋಪಲಿನಲ್ಲಿ ಸಾಮಾನ್ಯವಾಗಿ ಪ್ರೈಸು ರಿಜಿಡ್ ಆಗಿರುತ್ತೆ, ಸ್ಟಿಕ್ಕಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಯಾಕೆ ಪ್ರೈಸ್ ಟೆಂಡ್ಸ್ ಟು ಬಿ ಸ್ಟಿಕ್ಕಿ ಆರ್ ರಿಜಿಡ್ ಅಂಡರ್ ಆಲಿಗೋಪಲಿ? ದಿಸ್ ಈಸ್ ಬಿಕಾಸ್ ಆಫ್ ದ ಫ್ಯಾಕ್ಟ್ ದಟ್ ಇಫ್ ಒನ್ ಫರ್ಮ್ ಚೇಂಜಸ್ ಇಟ್ಸ್ ಪ್ರೈಸ್, ಅದರ್ ಫರ್ಮ್ ಮೇ ಆಲ್ಸೋ ರೆಸಾರ್ಟ್ ಟು ದ ಸೇಮ್ ಟೆಕ್ನಿಕ್ಸ್. ನೋಡಿ,
ಇವಾಗ ಇಲ್ಲೇನಾಗುತ್ತೆ ಅಂದರೆ ಪ್ರೈಸು ಸ್ಟಿಕ್ಕಿ ಅಂತ ಹೇಳ್ಬೋದು. ಯಾಕೆ ಅಂತ ನಿಮಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ. ಯಾಕೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಫಾರ್ಮ್ ಏನಾದರೂ ಇರೋದೇ ಫ್ಯೂ ಫಾರ್ಮ್ಸ್ ಆಗಿರೋದ್ರಿಂದ ಒಂದು ಫಾರ್ಮು ಪ್ರೈಸಸ್ನ ಕಡಿಮೆ ಮಾಡಿದ್ರೆ ಎಲ್ಲ ಫಾರ್ಮ್ಸನ್ನು ಪ್ರೈಸ್ ಕಡಿಮೆ ಮಾಡಬೇಕಾಗತ್ತೆ. ಯಾಕೆ ಅಂತ ಅಂದರೆ ಎಲ್ಲಿ ಕಸ್ಟಮರ್ಸ್ ಅವ್ರಿಗೆ ಶಿಫ್ಟ್ ಆಗಿಬಿಡ್ತಾರೋ ಅಂತ. ಆ ಥರ ಎಲ್ಲರೂ ಪ್ರೈಸಸ್ನ ಕಡಿಮೆನೇ ಮಾಡಿದ್ರು ಅಂತ ಅಂದರೆ ಅವಾಗ ಏನಾಗುತ್ತೆ, ಇವ್ರ ಪ್ರೈಸ್ನ ಕಡಿಮೆ ಮಾಡೋದ್ರಿಂದನೂ ಯಾವುದೇ ರೀತಿಯಾದ ಅಡ್ವಾಂಟೇಜು ಆಗಲ್ಲ. ಹಾಗಾಗಿ ಕಾಂಪಿಟೇಷನ್ ಏನಿದ್ರು ನಾನ್ ಪ್ರೈಸ್ ಆಗಿ ಮಾಡಬೇಕೇ ಹೊರತು ಇಲ್ಲಿ ಪ್ರೈಸ್ ಕಾಂಪಿಟೇಷನ್ನು ಆಲಿಗೋಪಲಿನಲ್ಲಿ ಮಾಡಲ್ಲ. ಏಕೆಂದರೆ ಬೇರೆ ಫಾರ್ಮ್ಸು ಅದೇ ಮೆಥಡ್ನೇ ಫಾಲೋ ಮಾಡ್ತಾರೆ. ಅವಾಗ ಅದರಿಂದ ಇವ್ರಿಗೆ ಯಾವುದೇ ಲಾಭ ಆಗಲ್ಲ ಅಂತ ಅನ್ನೋದು ಒಂದು ಮೇನ್ ಇಂಟೆನ್ಷನ್ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ಪ್ರೈಸ್ ರಿಜಿಡ್ ಆಗಿರುತ್ತೆ, ಪ್ರೈಸ್ ಸ್ಟಿಕ್ಕಿ ಆಗಿರುತ್ತೆ. ಆಗಲೆಲ್ಲ ಅವರು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇರಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಈಗ ನಾವು ಇಷ್ಟೋ ತನಕ ಯಾವುದ್ರ ಬಗ್ಗೆ ತಿಳ್ಕೊಂಡ್ವಿ, ಆಲಿಗೋಪಲಿ ಮತ್ತು ಆಲಿಗೋಪಲಿದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಫೀಚರ್ಸ್ ಏನು ಅಂದ್ಬಿಟ್ಟು ನಾವು ತಿಳ್ಕೊಂಡ್ವಿ. ಈಗ ಡಿಯೋಪಲಿ ಅಂದರೆ ಏನು ಅಂತ ಅಂದ್ಬಿಟ್ಟು ನೋಡೋಣ. ಡಿಯೋಪಲಿ ಈಸ್ ಎ ಮಾರ್ಕೆಟ್ ವಿತ್ 2 sellers ಎಕ್ಸೈಸಿಂಗ್ ಕಂಟ್ರೋಲ್ ಓವರ್ ದ ಸಪ್ಲೈ ಆಫ್ ದ ಕಮಾಡಿಟಿ. ಇಟ್ ಈಸ್ ಎ 2 firm ಇಂಡಸ್ಟ್ರಿ ಅಂತ ಹೇಳ್ಬೋದು. ನಾನು ಅವಾಗಲೇ ಹೇಳಿದ್ನಲ್ಲ, ಆಲಿಗೋ ಅಂದರೆ ಫ್ಯೂ, ಪಾಲಿ ಅಂದರೆ ಸೆಲ್ಲರ್ಸ್, ಟು ಸೆಲ್ ಅಂತ ಅಂದ್ಬಿಟ್ಟು. ಅದೇ ಥರನೇ ಡಿಯೋ ಅಂದರೆ 2, ಪಾಲಿ ಅಂದರೆ ಟು ಸೆಲ್ ಅಂತ ಅರ್ಥ. ಹಂಗಾಗಿ ಡಿಯೋಪಲಿ ಅಂತ ಅಂದರೆ ಏನು, ಇಟ್ ಈಸ್ ಎ ಮಾರ್ಕೆಟ್ ವಿತ್ 2 sellers ಎಕ್ಸೈಸಿಂಗ್ ಕಂಟ್ರೋಲ್ ಓವರ್ ದ ಸಪ್ಲೈ ಆಫ್ ಕಮಾಡಿಟೀಸ್. ಇಡೀ ಒಂದು ಕಮಾಡಿಟೀಸ್ನ ಸಪ್ಲೈ ಮಾಡೋದ್ರಲ್ಲಿ ಮೇನ್ ಇಬ್ಬರು ಮಾತ್ರ ಮೇಜರ್ ರೋಲ್ನ ಪ್ಲೇ ಮಾಡ್ತಾ ಇದ್ದಾರೆ. ಮೆಜಾರಿಟಿಯಾಗಿ ಇಬ್ಬರು ಮಾತ್ರ ಸೆಲ್ಲರ್ಸ್ ಇದ್ದಾರೆ ಅಂತ ಅಂದರೆ ಅಂಥ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ನ ನಾವೇನು ಹೇಳ್ತೀವಿ, ಡಿಯೋಪಲಿ ಅಂತ ಹೇಳ್ತೀವಿ. ದೇರ್ಫೋರ್ ಇಟ್ ಈಸ್ ಎ 2 firms ಇಂಡಸ್ಟ್ರಿ. ನಾವು ಈ ಫರ್ಮ್ ಅಂತ ಅಂದರೆ ಸಿಂಗಲ್ ಫರ್ಮ್, ಇಂಡಸ್ಟ್ರಿ ಅಂತ ಅಂದರೆ ಓವರಾಲ್ ಎಲ್ಲರೂ ಪ್ರೊಡ್ಯೂಸ್ ಮಾಡ್ತಾ ಇರೋಂಥ ಎಲ್ಲ ಫರ್ಮ್ಸ್ಗೂ ಓವರಾಲ್ ಆಗಿ ಸೇರಿದ್ರೆ ನಾವು ಇಂಡಸ್ಟ್ರಿ ಅಂತ ಹೇಳ್ತೀವಿ ಅಂತ ಹೇಳಿದ್ದೆ. ಆದರೆ ಇಲ್ಲೇನಾಗಿದೆ, ಬರೀ 2 ಫರ್ಮ್ ಸೇರಿದ್ರೇ ಅಲ್ಲೇನಾಯಿತು, ಇಂಡಸ್ಟ್ರಿ ಆಗುತ್ತೆ ಅಂತ ಹೇಳ್ಬೋದು. ಹಂಗಾಗಿ ಡಿಯೋಪಲಿ ಮೀನ್ಸ್ ದೇರ್ ಆರ್ ಓನ್ಲಿ 2 sellers ಇನ್ ದ ಮಾರ್ಕೆಟ್. ನಾವು ಲೆಟ್ ಅಸ್ ಸಿ ದ ಡೆಫಿನೇಷನ್. Duopoly is that situation, a market in which there are 2 producers of a product either perfectly identical or almost identical. ಈ ಡಿಯೋಪಲಿನಲ್ಲಿ ಇಬ್ಬರು ಪ್ರೊಡ್ಯೂಸರ್ಸ್ ಇರ್ತಾರೆ. ಅಲ್ಲಿ ಪ್ರೊಡ್ಯೂಸ್ ಮಾಡೋವಂಥ ಪ್ರಾಡಕ್ಟು ಪರ್ಫೆಕ್ಟಾಗಿ ಐಡೆಂಟಿಕಲ್ ಆಗಿರುತ್ತೆ, ಇಲ್ಲಾಂದರೆ ಆಲ್ಮೋಸ್ಟ್ ಐಡೆಂಟಿಕಲ್ ಆಗಿರೋವಂಥ ಗೂಡ್ಸ್ನೇ ಇಲ್ಲಿ ಸೇಲ್ ಮಾಡೋದು. ಮತ್ತು ಎಂಟ್ರಿನೂ ರೆಸ್ಟ್ರಿಕ್ಟೆಡ್ ಆಗಿರುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಯಾರೂ ಕಾಂಪಿಟೇಟರ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. Now let us see the characteristics of before going to characteristics of duopoly, first let us know some of the examples of duopoly. ಈಗ ಕೋಕೋ ಕೋಲಾ ಮತ್ತು ಪೆಪ್ಸಿ ಬಿಟ್ಟು ಬೇರೆ ಕಂಪನೀಸು ಎಷ್ಟೊಂದಿದೆ. ಆದರೆ ಮೆಜಾರಿಟಿ ಸಾಫ್ಟ್ ಡ್ರಿಂಕ್ಸ್ನಲ್ಲಿ ಯಾವ ಕಂಪನಿನಲ್ಲಿ ಬರುತ್ತೆ ಅಂದರೆ ಕೋಲಾ ಮತ್ತು ಪೆಪ್ಸಿ ಕಂಪನಿನೇ ಡಾಮಿನೇಟಿಂಗ್ ಆಗಿ ಮಾರ್ಕೆಟ್ನ ಆಕ್ಯುಪೈ ಮಾಡ್ಕೊಂಡಿದೆ. ಅದಕ್ಕೋಸ್ಕರ ಇವರಿಬ್ಬರೇ ಇರೋದ್ರಿಂದ ಈ ಒಂದು ಪ್ರಾಡಕ್ಟ್ನ ನಾವು ಯಾವುದಕ್ಕೆ ಎಕ್ಸಾಂಪಲ್ ಆಗಿ ತೊಗೊಳ್ಬೋದು, ಡಿಯೋಪಲಿಗೆ ಎಕ್ಸಾಂಪಲ್ ಆಗಿ ತೊಗೊಳ್ಬೋದು. ಈಗ ವೀಸಾ ಮತ್ತು ಮಾಸ್ಟರ್ ಕಾರ್ಡು ಅಷ್ಟೇ, ಬೇರೆ ಕಾರ್ಡ್ಗಳು ಇದ್ದಾವೆ. ಆದರೆ ಮೆಜಾರಿಟಿ ಯಾರು ಆಕ್ಯುಪೈ ಮಾಡಿದ್ದಾರೆ ಮಾರ್ಕೆಟ್ ಶೇರ್ನ ಅಂದರೆ ಈ 2 ಕಂಪನಿ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ಪ್ರಾಡಕ್ಟನ್ನು ನಾವು ಡಿಯೋಪಲಿಗೆ ಬರುತ್ತೆ. ಈಗ ನಾವು ಮೊಬೈಲ್ ನೋಡಿದ ತಕ್ಷಣಕ್ಕೆ ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತ ನೋಡಿದ್ರೆ ಐಫೋನ್ಗೆಲ್ಲಾನು, ಆ್ಯಪಲ್ ಕಂಪನಿ ಫೋನ್ಸ್ಗೆಲ್ಲಾನು iOS ಇರುತ್ತೆ. ಇಲ್ಲಾಂದರೆ ಬೇರೆ ಫೋನ್ಗೆಲ್ಲಾನು ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ಸೇ ಇರುತ್ತೆ. ಮೆಜಾರಿಟಿ ಎಲ್ಲ ಮೊಬೈಲಲ್ಲೂ ಈ 2 ಪ್ರಾಡಕ್ಟ್ದು ಆಪರೇಟಿಂಗ್ ಸಿಸ್ಟಮ್ಸೇ ಜಾಸ್ತಿ ಇರುತ್ತೆ. 97.3% ಆಫ್ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಆರ್ ಫ್ರಮ್ ಆ್ಯಪಲ್ ಆರ್ ಆಂಡ್ರಾಯ್ಡ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಇದನ್ನು ನಾವು 2 ಕಂಪನಿ ಮೇಜರ್ ಆಗಿರೋದ್ರಿಂದ ನಾವು ಇದನ್ನು ನಾವು ಡಿಯೋಪಲಿಗೆ ಎಕ್ಸಾಂಪಲ್ ಆಗಿ ತಗೊಳ್ಬೋದು. ಆನ್ ದ ರೂಟ್ಸ್ ಫ್ರಮ್ ಲಂಡನ್ ಟು ಈಡನ್ಬರ್ಗ್ ದೇರ್ ಆರ್ 2 ಏರೋಪ್ಲೇನ್ ಕಂಪನೀಸ್ ಆಫರಿಂಗ್ ಡೈರೆಕ್ಟ್ ಫ್ಲೈಟ್ಸ್ ಆನ್ ದಿಸ್ ರೂಟ್. ಈ ಲಂಡನ್ನಿಂದ ಈಡನ್ಬರ್ಗ್ಗೆ ಬರಬೇಕು ಅಂತ ಅಂದರೆ ಅಲ್ಲಿ ಓನ್ಲಿ 2 ಏರೋಪ್ಲೇನ್ ಕಂಪನೀಸ್ ಇದೆ ಡೈರೆಕ್ಟ್ ಫ್ಲೈಟ್ಸ್ ಅಂತ ಅಂದರೆ. ಯಾವುದದು 2? ಈಸಿ ಜೆಟ್ ಮತ್ತು ಬ್ರಿಟಿಷ್ ಏರ್ವೇಸ್ ಅಂತ ಅಂದ್ಬಿಟ್ಟು. ಲಂಡನ್ನಿಂದ ಈಡನ್ಬರ್ಗ್ಗೆ ಡೈರೆಕ್ಟ್ ಫ್ಲೈಟ್ ಇರೋದು ಇದು 2 ಕಂಪನಿದಾಗಿರೋದ್ರಿಂದ ಇದನ್ನು ನಾವು ಯಾವುದಕ್ಕೆ ಎಕ್ಸಾಂಪಲ್ ಆಗಿ ಹೇಳ್ಬೋದು, ಡಿಯೋಪಲಿಗೆ ಎಕ್ಸಾಂಪಲ್ ಹೇಳ್ಬೋದು. ದಿಸ್ ಈಸ್ ಎ ಪ್ಯೂರ್ ಡಿಯೋಪಲಿ ಇನ್ ದ ಪರ್ಟಿಕ್ಯುಲರ್ ಮಾರ್ಕೆಟ್ ಫಾರ್ ಡೈರೆಕ್ಟ್ ಏರ್ ಫ್ಲೈಟ್ಸ್ ಅಂತಲೂ ಹೇಳ್ಬೋದು. ಪ್ಯೂರ್ ಡಿಯೋಪಲಿ ಅಂತ ಹೇಳ್ಬೋದು. ಓಕೆ, ದೀಸ್ ಆರ್ ಆಲ್ ದ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ duopoly. Okay, now let us see some of the characteristics of duopoly. Duopoly, each seller is fully aware of his rival's motives and action.
ಇರದೇ ಇಬ್ಬರು ಫರ್ಮ್ಸ್, 2 ಫರ್ಮ್ಸ್ ಮಾತ್ರ ಇರೋದ್ರಿಂದ ಆ ಆಪೋಸಿಟ್ ಫರ್ಮ್ಸು ಏನು ಮೋಟಿವ್ಸ್ ಇದೆ, ಅವ್ರ ಉದ್ದೇಶ ಏನಿದೆ, ಅವ್ರು ಏನು ಆ್ಯಕ್ಷನ್ ತೊಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೊಬ್ರಿಗೂ ಅವೇರ್ನೆಸ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಬೋತ್ ಸೆಲ್ಲರ್ಸ್ ಮೇ ಕಲ್ಯೂಡ್, ದೇ ಅಗ್ರಿ ಆನ್ ಆಲ್ ದ ಮ್ಯಾಟರ್ಸ್ ರಿಗಾರ್ಡಿಂಗ್ ದ ಸೇಲ್ ಆಫ್ ಕಮಾಡಿಟಿ. ನಾನು ಹೇಳಿದ್ನಲ್ಲ, ಆಲಿಗೋಪಲಿನಲ್ಲಿ ಇರದೇ ಕೆಲವೊಬ್ರು ಫಾರ್ಮ್ಸ್ ಇರ್ತವೆ, ಹಂಗಾಗಿ ಅವ್ರು ಅಗ್ರಿಮೆಂಟ್ ಮಾಡಿಕೊಂಡು ಒಂದು ಪ್ರೈಸ್ನ ಫಿಕ್ಸ್ ಮಾಡಿಕೊಂಡು ಅದಕ್ಕೆ ಕಲ್ಯೂಷನ್ ಅಂತ ಅಂತಾರೆ ಅಂತ ಅಂದ್ಬಿಟ್ಟು ಹೇಳಿದ್ನಲ್ಲ, ಆ ಥರ ಇಲ್ಲೂ ಅಷ್ಟೇ ಡಿಯೋಪಲಿನಲ್ಲೂ ಇರದೇ ಇಬ್ಬರು ಆಗಿರೋದ್ರಿಂದ ಏನು ಮಾಡ್ಕೊಳ್ಬೋದು, ಸೆಲ್ಲರ್ಸ್ ಯಾರು ಇರ್ತಾರೋ ಅವ್ರು ಕಲ್ಯೂಷನ್ಗೆ ಬರ್ಬೋದು. ಕಲ್ಯೂಷನ್ ಅಂದರೆ ಒಪ್ಪಂದ ಮಾಡಿಕೊಂಡು ಇದೇ ಪ್ರೈಸ್ಗೆ ಫಿಕ್ಸ್ ಮಾಡ್ಕೊಂಡೋಣ, ಇಬ್ಬರು ಒಪ್ಪಂದವಾಗಿ ಇದೇ ಥರನ ಇಡೋಣ, ಇಷ್ಟೇ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋಣ, ಈ ಮಾರ್ಕೆಟ್ ಶೇರ್ನ ನೀವು ಇಟ್ಕೊಳ್ಳಿ, ನಾವು ಇಷ್ಟು ಮಾರ್ಕೆಟ್ ಶೇರ್ನ ನಾವು ಆಕ್ಯುಪೈ ಮಾಡ್ಕೊಳ್ಳೋಣ, ಪ್ರೈಸ್ ಇಷ್ಟೇ ಫಿಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಅವರು ಅಗ್ರಿಮೆಂಟ್ನ ಮಾಡ್ಕೊಳ್ಬೋದು. ಅದು ರಿಟರ್ನ್ ಆದರೂ ಆಗಿರ್ಬೋದು ಅಥವಾ ಓರಲಾದರೂ ಆಗಿರ್ಬೋದು. ಆ ಥರ ಡಿಯೋಪಲಿನಲ್ಲೂ ಸೆಲ್ಲರ್ಸು ಕಲ್ಯೂಷನ್ ಮಾಡ್ಕೊಳೋಂಥ ಚಾನ್ಸಸ್ಸು ಇರುತ್ತೆ, ಇಲ್ದಲೇನೂ ಇರ್ಬೋದು. ಆರ್ ದೆ ಮೇ ಎಂಟರ್ ಇಂಟು ಕಟ್ ಥ್ರೋಟ್ ಕಾಂಪಿಟೇಷನ್. ಇಬ್ಬರು ಸ್ಟ್ರಾಂಗ್ ಆಗಿದ್ರು ಅಂತ ಅಂದರೆ ಇಬ್ಬರು ಕಲ್ಯೂಷನ್ ಆದರೂ ಮಾಡ್ಕೊಳ್ಬೋದು. ಇಲ್ಲ ಇಬ್ರಿಗೂ ಕಾಂಪೀಟ್ ಮಾಡೋದಕ್ಕೆ ಎಬಿಲಿಟಿ ಇದೆ ಅಂದರೆ ಅವರಿಬ್ಬರು ಕಟ್ ಥ್ರೋಟ್ ಕಾಂಪಿಟೇಷನ್ಗಾದ್ರೂ ಎಂಟರ್ ಆಗ್ಬೋದು ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ದೇರ್ ಈಸ್ ನೋ ಪ್ರಾಡಕ್ಟ್ ಡಿಫ್ರೆನ್ಷಿಯೇಷನ್. ಇಲ್ಲಿ ಪ್ರಾಡಕ್ಟ್ ಡಿಫ್ರೆನ್ಷಿಯೇಷನ್ನು ತುಂಬ ಕಡಿಮೆ ಇರುತ್ತೆ ಅಥವಾ ಇರೋದೇ ಇಲ್ಲ ಅಂತನಾದ್ರು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಹೇಳಿದೆ, 2 ಕಾರ್ಡ್ ಸೇಮ್ ಇರುತ್ತೆ, ನಾವು ತೊಗೊಳೋಂಥ ಸರ್ವಿಸಸ್ಸು ಸೇಮ್ ಇರುತ್ತೆ, ಹಂಗಾಗಿ ಪ್ರಾಡಕ್ಟ್ನ ನೋಡಿದ ತಕ್ಷಣ ಅಷ್ಟು ಡಿಫ್ರೆನ್ಷಿಯೇಷನ್ ಇಲ್ಲಿ ಇರಲ್ಲ. ಆ್ಯಂಡ್ ದೇ ಫಿಕ್ಸ್ ದ ಪ್ರೈಸ್ ಫಾರ್ ದ ಪ್ರಾಡಕ್ಟ್ ವಿತ್ ಎ ವ್ಯೂ ಟು ಮ್ಯಾಕ್ಸಿಮೈಸ್ ದ ಪ್ರಾಫಿಟ್. ಅವ್ರ ಪ್ರಾಡಕ್ಟ್ ಪ್ರೈಸ್ನ ಫಿಕ್ಸ್ ಮಾಡೋದು ಯಾವ ಇಂಟೆನ್ಷನಿಂದ ಫಿಕ್ಸ್ ಮಾಡ್ತಾರೆ ಅಂದರೆ, ನಾನು ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಬೇಕು. ಪ್ರಾಫಿಟ್ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಬೇಕು ಅಂದರೆ ಯಾವಷ್ಟು ಪ್ರೈಸ್ನ ಫಿಕ್ಸ್ ಮಾಡಬೇಕು ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಆಲಿಗೋಪಲಿ ಆ್ಯಂಡ್ ಡಿಯೋಪಲಿ ಮೀನಿಂಗ್ ಆ್ಯಂಡ್ ಫೀಚರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.